careful, it will fall down. Okay. So, since we are here in the church age or the age of grace, like our brother mentioned, the next item or event on the prophetic calendar is what is called the rapture. ಈ ಪ್ರವಚನದ ಕ್ಯಾಲೆಂಡರ್ನಲ್ಲಿ ಈಗ ನಾವು ಸಭಾಕಾಲದಲ್ಲಿ ಅಥವಾ ಕೃಪೆ ಕಾಲದಲ್ಲಿದ್ದೇವೆ. ಈ ಕೃಪೆ ಕಾಲದ ಅಂತ್ಯಕ್ಕೆ ನಾವು ಇರೋದರಿಂದ ಒಂದು ಮುಖ್ಯವಾಗಿರುವಂಥ ಘಟನೆ ಎನ್ನುವಂಥದ್ದು ನಡೆದ್ರ ಮುಖಾಂತರವಾಗಿ ಆ ಸಭಾಕಾಲ ಮುಕ್ತಾಯವಾಗ್ತದೆ. Having mentioned about the rapture, I want you to know that the study of eschatology, that means things about the future, is so deep and so profound. ಅಂದರೆ ಮುಂದೆ ನಡೀಲಿಕ್ಕಿರುವಂಥ ಸಂಗತಿಗಳು ಈ ಸಭೆ ಎತ್ತಲ್ಪಡುವುದರ ಸಮಯದಿಂದ ಇನ್ನೂ ಅನೇಕ ಸಂಗತಿಗಳು ನಡೀಲಿಕ್ಕಿವೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಎಸ್ಕಟಾಲಜಿ ಅಂದರೆ ಭವಿಷ್ಯತ್ತಿನಲ್ಲಿ ನಡೀಲಿಕ್ಕಿರುವಂಥ ಸಂಗತಿಗಳ ವಿವರಣೆಯನ್ನು ನಾವು ಅತ್ಯಂತ ದೀರ್ಘವಾಗಿ ಸತ್ಯವೇದದಲ್ಲಿ ನೋಡ್ತೇವೆ. Back at Moody, just to talk about rapture is a 3-hour lecture. ಒಂದು ಘಟನೆ, ಸಭೆ ಎತ್ತಲ್ಪಡುವ ಒಂದು ಘಟನೆಯ ಪೂರ್ಣವಾಗಿರುವಂಥ ವಿವರಣವನ್ನು ತಿಳಿಸಬೇಕಾದ್ರೆ 3 ಗಂಟೆ ಬೇಕು. And then to talk about the tribulation and ಅದಾದ್ಮೇಲೆ all the events of the tribulation, sometimes 3 or more hours of lecture. ಸಭೆ ಎತ್ತಲ್ಪಟ್ಟ ಮೇಲೆ 7 ವರ್ಷ ಶ್ರಮೆ ಕಾಲ ಇದೆಯಲ್ಲ, ಅದನ್ನು ವಿವರಿಸಬೇಕಾದ್ರೆ 4 ಗಂಟೆ ಬೇಕು. And then millennium. What will life be like in the millennium? And all the things that take place in the millennium. That is another 3 to 4 hours of lecture. ಸಭೆ ಎತ್ತಲ್ಪಟ್ಟು 7 ವರ್ಷ ಶ್ರಮೆ ಕಾಲವಾದ ಮೇಲೆ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಇಳಿದು ಬಂದ ಮೇಲೆ 1000 ವರ್ಷ ಆಳ್ವಿಕೆ ಇದೆ. ಅದರ ಕುರಿತಾಗಿ ಹೇಳಬೇಕಾದ್ರೆ ಮತ್ತೆ 4 ಗಂಟೆ ಬೇಕು. So while we are here, I just want to say the great battle of Armageddon takes place at the second coming of the Lord. ಈ ಅರ್ಮಗೆದ್ದೋನ್ ಯುದ್ಧ ಎನ್ನುವಂಥದ್ದು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಈ ಭೂಲೋಕದಲ್ಲಿ ನಡೀಲಿಕ್ಕಿದೆ. ಅದೇ 3ನೇ ಮಹಾಪ್ರಪಂಚ ಯುದ್ಧ ಅಂತ ಹೇಳಿ ಕೂಡ ಕರೀತಾರೆ. It is written in Revelation chapter 19. ಅದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. And then after that we talk about the great white throne, the eternal state. Then we talk about heaven and hell. ಅದಾದ ಮೇಲೆ ನಾವು ನೋಡ್ತೇವೆ 1000 ವರ್ಷ ಆಳ್ವಿಕೆ ಆದಮೇಲೆ ಬಿಳಿ ಧವಳ ಸಿಂಹಾಸನದ ನ್ಯಾಯ ತೀರ್ಪು, ಅದಾದಮೇಲೆ ಸೈತಾನನು ನರಕಕ್ಕೆ ತಳ್ಳಲ್ಪಡುವಂಥದ್ದು, ಅದಾದಮೇಲೆ ಸಭೆ ಎನ್ನುವಂಥದ್ದು ವರ್ಷದಲ್ಲಿ ಇದ್ದುಕೊಂಡು ನಿತ್ಯತ್ವ ಕೂಡ ಕರ್ತನೊಟ್ಟಿಗೆ ಇರುವಂಥದ್ದನ್ನು ನೋಡ್ತೇವೆ. And you can study about all the activity of the Antichrist, the false prophet, and even Satan himself, and including what is called spiritual warfare, which all believers need to know very, very clearly. ಅಂದರೆ ಅಂತ್ಯಕ್ರಿಸ್ತನ ಕುರಿತಾಗಿರುವಂಥ ಬೋಧನೆ, ಸುಳ್ಳು ಪ್ರವಾದಿ ಕುರಿತಾಗಿರುವಂಥ ಬೋಧನೆ, ಸೈತಾನನ ಕುರಿತಾಗಿರುವಂಥ ಬೋಧನೆ ಮತ್ತು ಇವುಗಳ ಮುಖಾಂತರವಾಗಿ ಈ ಭೂಲೋಕದಲ್ಲಿ ದುರಾತ್ಮಗಳಿಂದ ಉಂಟಾಗುವಂಥ ಕಾರ್ಯಚಟುವಟಿಕೆಗಳು ಇವೆಲ್ಲದರ ಬೋಧನೆ ಸಭೆಗೆ ಅತ್ಯಂತ ಅವಶ್ಯಕತೆ ಇದೆ. I know there are eminent teachers here in India. ಇದರ ಬಗ್ಗೆ ಬೋಧಿಸುವಂಥ ಬೋಧಕರು ಇಂಡಿಯಾ ದೇಶದಲ್ಲೂ ಕೂಡ ಅನೇಕರಿದ್ದಾರೆ. Yes, at the same time, if you want me to teach, let me know. I'll be happy to come here. Not for 1 hour, okay? For 3 days, if you are ready for that. ಇದರ ಕುರಿತಾಗಿ ನೀವೆಲ್ಲರೂ ರೆಡಿಯಾಗಿದ್ದರೆ 3 ದಿನ ನೀವು ಕೂತ್ಕೊಂಡ್ರೆ ಇದನ್ನೆಲ್ಲ ಪೂರ್ತಿಯಾಗಿ ನಾನು ವಿವರಿಸಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೀವು ಸಿದ್ಧರಾಗಿದ್ದೀರೋ ತಿಳಿಸ್ಬೇಕು ನನಗೆ. So coming back, we are talking about the rapture now. ಈಗ ನಾವು ಸಭೆ ಎತ್ತಲ್ಪಡುವುದರ ಕುರಿತಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. The key verse for the rapture is found in 1 Thessalonians chapter 4, beginning at verse 13 and to verse 18. ಈ ಸತ್ಯವೇದದಲ್ಲಿ ಸಭೆ ಎತ್ತಲ್ಪಡುವುದರ ಕುರಿತಾಗಿರುವಂಥ ಮುಖ್ಯವಾಗಿರುವಂಥ ವಾಕ್ಯ ಭಾಗ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಿಂದ ಹಿಡಿದು 13ನೇ ವಚನದಿಂದ ಹಿಡಿದು 18ನೇ ವಚನದವರೆಗೆ 4:13-18. We'll read only in Kannada. Everybody please follow. ದಯಮಾಡಿ ಗಮನಿಸಿ. Remember I said every letter, every word
is very important. And we need to interpret it like that, not just to read through a verse, but to understand what that verse means, which is what we'll be doing. ಸಭೆ ಎತ್ತಲ್ಪಡುವುದರ ಬಗ್ಗೆ ಸತ್ಯವೇದದಲ್ಲಿ ಮೊದಲನೇ ಥೆಸಲೋನಿಕರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 13ನೇ ವಚನದಿಂದ ಹಿಡಿದು 18ನೇ ವಚನದವರೆಗೆ ಇದೆ. ಅದನ್ನು ಕನ್ನಡದಲ್ಲಿ ಓದುವಾಗ ಅದರಲ್ಲಿರುವಂಥ ಕಾಮ ಫುಲ್ ಸ್ಟಾಪ್ಗಳು ಕೂಡ ಅರ್ಥಗರ್ಭಿತವಾಗಿರುವಂಥದ್ದು. ಕನ್ನಡದಲ್ಲಿ ಮಾತ್ರವೇ ಓದ್ತೇವೆ, ದಯಮಾಡಿ ಗಮನಿಸಿರಿ. 13ನೇ ವಚನದಿಂದ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತ ಶಬ್ದದೊಡನೆಯೂ ದೇವರ ತುತ್ತೂರಿ ದೊಣ್ಣೆಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಇಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಕೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. Yes. Let's have a word of prayer. ಪ್ರಾರ್ಥನೆ. Great God, our loving Heavenly Father, we humble ourselves before you. We consider ourselves as nothing. You are everything, oh God. The word is yours. The people are yours. We who are speaking and interpreting God's word, we belong to you. We pray that through the consideration of God's word, everybody will be blessed. They will be enlightened as to what God's word says on these topics. And we will be able to live here blessed of God in a very, very special way. To strengthen me as I stand in the shadow of your cross to minister your word. Be with my dear brother Prabhudas, who's translating. We pray that you would give him the right words at the right time. And together may we speak as one, and may God be honored and glorified. These things we ask and pray, giving thee thanks in Lord Jesus' precious name we pray. Amen. Amen. First of all, during the break, a brother came and mentioned to me that the word rapture is not used in the Bible. Then why do we talk about it? ಟೀ ಬ್ರೇಕ್ನಲ್ಲಿ ಒಬ್ಬ ಸಹೋದರರು ಬಂದು ರ್ಯಾಪ್ಚರ್ ಅನ್ನುವಂಥ ಇಂಗ್ಲೀಷ್ ಪದ ಇದೆಯಲ್ಲ, ಅದು ಸಭೆ ಎತ್ತಲ್ಪಡುವಂಥದ್ದು ಅನ್ನೋ ಅರ್ಥ. ಆ ಪದ ಇಂಗ್ಲೀಷ್ ಬೈಬಲ್ನಲ್ಲಿ ಇಲ್ಲ. ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅದರ ಕುರಿತಾಗಿ ಯಾಕೆ ನಾವು ಬೋಧನೆ ಕೇಳಬೇಕು? So first response to that question is, the word Trinity is not in the Bible. But do we believe that the God of the Bible is the Father, Son and the Holy Spirit? ತ್ರಯೇಕತ್ವದ ದೇವರು ಅನ್ನುವಂಥ ಮಾತು ಸತ್ಯವೇದದಲ್ಲಿ ಇಲ್ಲ. ತ್ರಯೇಕ ಅನ್ನುವಂಥ ಮಾತಿಲ್ಲ. ಆದರೂ ಕೂಡ ತ್ರಯೇಕತ್ವವನ್ನು ನಾವು ನಂಬ್ತೇವೆ. ಯಾಕಂದರೆ ಅದರ ವಿವರಣೆ ಕುರಿತಾಗಿರುವಂಥ ತಂದೆ, ಮಗ, ಪವಿತ್ರಾತ್ಮ ಎನ್ನುವಂಥ ಹೆಸರುಗಳ ಮುಖಾಂತರವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ವಾಕ್ಯದಲ್ಲಿರುವ ಮುಖಾಂತರವಾಗಿ ತ್ರಯೇಕತ್ವ ಇದೆ ಎಂಬುದನ್ನು ನಂಬ್ತೇವೆ. Because there is evidence of God the Father, God the Son and God the Holy Spirit throughout the scriptures, people have come up with a word in order to explain that concept very well, and therefore they use the term Trinity. ಈ ಒಂದು ತ್ರಯೇಕತ್ವ ಅನ್ನುವಂಥದ್ದು ಈ ಮೂರು ಹೆಸರುಗಳು ಅಲ್ಲಲ್ಲಿ ಕಂಡುಬರೋದ್ರ ಮುಖಾಂತರವಾಗಿ ಅದರ ಅರ್ಥವನ್ನು ಒಂದು ಮಾತಿನಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. Second, just like that, though the word rapture is not used in the Bible, ಅದೇ ರೀತಿಯಾಗಿ ರ್ಯಾಪ್ಚರ್ ಎನ್ನುವಂಥ ಪದ ಇಂಗ್ಲಿಷ್ ಬೈಬಲ್ನಲ್ಲಿ ಉಪಯೋಗಿಸಿಲ್ಲ. but if you read verse 17 here, 17ನೇ ವಚನದಲ್ಲಿ ನೋಡುವುದಾದರೆ, then we read, then we which are alive and remain shall be caught up together with them in the clouds to meet the Lord in the air. 17ನೇ ವಚನದಲ್ಲಿ ನೋಡ್ತೇವೆ, ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕೋಸ್ಕರ ಅದರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವು ಅನ್ನುವಂಥ ಮಾತು ನೋಡ್ತೇವೆ. So the word caught up
Another way it is translated is snatched up. That's the Greek word harpazo, which is rendered as rapture. ಅಂದರೆ ಪಕ್ಕನೆ ಒಯ್ಯಲ್ಪಡುವಂಥದ್ದು. ಇಂಗ್ಲೀಷ್ನಲ್ಲಿ ಕಾಟಪ್ ಅನ್ನುವಂಥದ್ದು. ಗ್ರೀಕ್ ಭಾಷೆಯಲ್ಲಿ ಅಲ್ಲಿ ಉಪಯೋಗಿಸಿರುವಂಥ ಪದ ಯಾವುದಂತಂದರೆ ರ್ಯಾಪರಸ್ ಅಂತ, ಹರ್ಪಾಸ್ ಅಂತ. ಅದನ್ನು ಇಂಗ್ಲೀಷಿಗೆ ಬಂದಾಗ ರ್ಯಾಪ್ಚರ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. I like the use of the word rapture. I like the use of the word rapture. I like that word because it is a fitting description of the entire event. ಈ ರ್ಯಾಪ್ಚರ್ ಎನ್ನುವಂಥ ಪದದಲ್ಲಿ ತುಂಬ ಅರ್ಥ ಇರುವಂಥದ್ದು ನಾವು ನೋಡ್ತೇವೆ. You know, let's say you're sitting in front of a big orchestra. ನೀವು ಒಂದು ದೊಡ್ಡ ವಾದ್ಯಗೋಷ್ಠಿಯ ಒಂದು ಇದರಲ್ಲಿ ಕೂತ್ಕೊಂಡಿದ್ದೀರಿ. And they amazingly play beautifully. ಅಲ್ಲಿ ಸುಂದರವಾಗಿ ಅವರು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. And at the end of that, ಅದರ ಕೊನೆಯಲ್ಲಿ the English language has a word which means rapturous applause. ಕೊನೆಯಲ್ಲಿ ನೋಡ್ತೇವೆ ಇಂಗ್ಲಿಷ್ ಭಾಷೆಯಲ್ಲಿ rapturous applause ಅಂತ ಹೇಳಿ. That means they are so overwhelmed, they are so excited, they are so thrilled that the performance was so great, out of this world. ಆ ಮಾತಿನ ಅರ್ಥವೇನಂತಂದ್ರೆ, ಈ ವಾದ್ಯ ನುಡಿಸುವಂಥವರು ಅತ್ಯಂತ ಇಂಪಾಗಿ, ಆಕರ್ಷಣೀಯವಾಗಿ, ಮನದಟ್ಟುವಂತೆ, ಆಹ್ಲಾದಕರವಾಗಿ ಅವರು ನುಡಿದಿದ್ದಾರೆ ಅನ್ನುವಂಥ ಮಾತಿನ ಅರ್ಥ. To some extent that is what happens at rapture. ಆ ಸಭೆ ಎತ್ತಲ್ಪಡುವಂಥದ್ದು ಅಂತ ಒಂದು ಸನ್ನಿವೇಶಕ್ಕೆ ಅದು ಹೋಲಿಸಲ್ಪಟ್ಟಿದೆ. Can you believe that we who are alive shall be transformed and suddenly snatched up to go up to meet the Lord in the air? ಈ ಲೋಕದಲ್ಲಿರುವಂತಹ ನಾವು ಅನೇಕ ಸಂಕಟಗಳ ಮಧ್ಯದಲ್ಲಿರುವಂತಹ ನಾವು ಇದ್ದಕ್ಕಿದ್ದ ಹಾಗೆ ನಾವು ರೂಪಾಂತರ ಹೊಂದಿ ಪರಲೋಕಕ್ಕೆ ಕರ್ತನನ್ನು ಎದುರುಗೊಳ್ಳಲಿಕ್ಕೆ ನಾವು ಒಯ್ಯಲ್ಪಡುವಂತ ಒಂದು ಆ ಸಂದರ್ಭ ಇದೆಯಲ್ಲ. Because our bodies are transformed, now we can see the Lord in the mid-air. ಆ ಸಂದರ್ಭದಲ್ಲಿ ಈ ಶರೀರವು ಅದು ರೂಪಾಂತರಗೊಂಡು ಮಹಿಮಾ ಶರೀರವನ್ನ ಕ್ಷಣ ಮಾತ್ರದ ಧರಿಸಿಕೊಂಡು ಕರ್ತನನ್ನೇ ನೋಡುತ್ತಾ ಹೋಗುವಂತ ಒಂದು ಸಂದರ್ಭ ಇದೆಯಲ್ಲ. And we are all looking there with our mouths open. What a great event this is. ಆ ರೀತಿಯಾಗಿ ನಾವು ಹೋಗುವಾಗ ಆಕಾಶದಲ್ಲಿ ಕರ್ತನ ಮಹಿಮೆಯನ್ನು ನೋಡುತ್ತಾ ಎಂಬುದಾಗಿ ಕೂಗುವಂತ ಆ ಒಂದು ಸಂತೋಷದ ಸಮಯ. That is what rapture is. ಅದು ರ್ಯಾಪ್ಚರ್ನ ಅರ್ಥ. So don't ever think that it's not there. Come on, we need to understand the thrill of what is happening, and that's this word captures. ಈ ರೋಮಾಂಚನಕರವಾಗಿರುವಂತ ಈ ಸನ್ನಿವೇಶವನ್ನೇ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಮಾತಿನಲ್ಲಿ ರ್ಯಾಪ್ಚರ್ ಅನ್ನುವಂಥ ಮಾತಿನಲ್ಲಿ ಅಳವಡಿಸಿರುವುದರಿಂದ ಅದು ಉಪಯೋಗಿಸಲ್ಪಟ್ಟಿದೆ. ಇದು ಇಲ್ಲ ಅಂತಂದ್ರೆ ಹೆಂಗ್ರಿ? Yes. Next, the rapture, as we look at the biblical teaching, can take place at any time, and the word is imminent. ಮತ್ತು ಈ ಸಭೆ ಎತ್ತಲ್ಪಡುವಂತ ಈ ಸಮಯ ಇದೆಯಲ್ಲ, ಸತ್ಯವೇದ ಪ್ರಕಾರವಾಗಿ ಯಾವುದೇ ಗಳಿಗೆಯಲ್ಲಿ ಕ್ಷಣ ಮಾತ್ರದಲ್ಲಿ ನಡೆಯುವಂತ ಒಂದು ಘಟನೆ. It can be sudden and it can also be secret. ಅದು ನಿಗೂಢವಾಗಿ ತಕ್ಷಣವೇ ಆಗುವಂತ ಘಟನೆ. Some people have a problem because they say it is secret. ಅನೇಕರು ಅದರ ಕುರಿತಾಗಿ ಅದು ನಿಗೂಢವಾಗಿರುವಂತದ್ದು ಅನ್ನುವಂತದ್ದ ಕುರಿತಾಗಿ ಮಾತನಾಡ್ತಾರೆ. Why do you say it is secret? ಯಾಕೆ ಅದು ನಿಗೂಢ? Because good job. Why do you say it is secret? ಯಾಕೆ ಅದು ಸೀಕ್ರೆಟ್ ಆಗಿದೆ ಅಥವಾ ನಿಗೂಢವಾಗಿದೆ? Because as you read this passage, you will see that only the dead in Christ hears the voice of the Lord. ಯಾಕಂದ್ರೆ ಈ ವಾಕ್ಯದಲ್ಲಿ ನೋಡುವಾಗ ಕ್ರಿಸ್ತನಲ್ಲಿ ಸತ್ತಂತವರು ದೇವರ ಆ ಶಬ್ದವನ್ನು ಕೇಳುತ್ತಾರೆ. When you go to any graveyard, cemetery, lot of graves you will see. ಈ ಸಮಾಧಿ ಬಳಿಗೆ ಹೋಗುವಾಗ ಅನೇಕ ಹೆಣಗಳು ಊತ್ತಿಟ್ಟಿರುವಂತ ಆ ಒಂದು ಸಮಾಧಿಯನ್ನು ನೋಡ್ತೇವೆ. Some are dead in Christ. ಅಷ್ಟು ಸಮಾಧಿಯಲ್ಲಿರುವಂತ ಜನರಲ್ಲಿ ಕೆಲವು ಜನರು and then they are buried, ನಂಬಿರುವಂತವರು ಉಳಲ್ಪಟ್ಟಿದ್ದಾರೆ. and then they are buried there. ಅಲ್ಲಿ ಉಳಲ್ಪಟ್ಟಿದ್ದಾರೆ.
others rejected Christ and they may be also buried in the cemetery. ಅದೇ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿರಸ್ಕರಿಸಿರುವಂತವರು ಕೂಡ ಅದೇ ಸ್ಥಳದಲ್ಲಿ ಉಳಲ್ಪಟ್ಟಿದ್ದಾರೆ. When the Lord comes to rapture the church, to take the church, the only believers, those who believe in the Lord Jesus, they will hear the voice of the Lord and they will arise from the dead. ಆದರೆ ಯೇಸು ಕ್ರಿಸ್ತನು ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತರ ಶಬ್ದದೊಡನೆಯೂ ಸಭೆಯನ್ನ ವಿಶ್ವಾಸಿಗಳನ್ನ ತೆಕ್ಕೊಂಡು ಹೋಗಲಿಕ್ಕೆ ಬರುವಾಗ ಆ ಕ್ರಿಸ್ತನ ಶಬ್ದವನ್ನ ಯೇಸು ಕ್ರಿಸ್ತನ ನಂಬಿ ಸತ್ತು ಉಣಲ್ಪಟ್ಟಂತವರು ಮಾತ್ರವೇ ಅವರಿಗೆ ಕೇಳಿಸುತ್ತದೆ. The others will not hear because they rejected Christ or they did not accept Christ, and they will not hear the voice of God at that time. ಆದರೆ ಯಾರಾದರೂ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿ ಸತ್ತು ಉಣಲ್ಪಟ್ಟಿದ್ದಾರೋ ಅವರಿಗೆ ಈ ಶಬ್ದ ಕೇಳಬರುವುದಿಲ್ಲ. They will all be raised. It's okay, brother. I can speak loudly. But they will all be raised again from the time of Adam, all throughout the ages. From the time of Adam, all throughout the ages, they will all rise up once again to stand judgment before the great white throne. ಅಂದರೆ ಮಿಕ್ಕಿರುವಂಥವರು ಅಂದರೆ ಆದಾಮನ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತನು ಮಧ್ಯ after 1000 years, no? From here and all throughout these ages, all who rejected Christ, did not accept Christ, whose name is not written in the Lamb's book of life, they died. They were buried. They could have buried in the water. Their bodies could be burned, cremation, whatever it is. But by the amazing power of God, all of them will be raised alive. ಯಾರಾದರೆ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದಾಗ ಸಭೆ ಎತ್ತಲ್ಪಟ್ಟಂಥ ಸಂದರ್ಭದಲ್ಲಿ ಆ ಶಬ್ದವನ್ನು ಕೇಳಿಸಿಕೊಳ್ಳದೆ ಇನ್ನು ಸಮಾಧಿಯಲ್ಲಿಯೇ ಇರುವಂಥವರು ಅಂದರೆ ಆದಾಮನಿಂದ ಹಿಡಿದು ಕೊನೆಯ 1000 ವರ್ಷದ ಕೊನೆಯ ಕಾಲದವರೆಗೆ ಸುವಾರ್ತೆಯನ್ನು ತಿರಸ್ಕರಿಸಿರುವಂಥ ಎಲ್ಲರೂ ಕೂಡ ಬಿಳಿ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೋಸ್ಕರವಾಗಿ ಕರ್ತನು ಕರೆಯುವಾಗ ಆ ನ್ಯಾಯ ತೀರ್ಪಿನ ಶಬ್ದವನ್ನು ಅವರು ಕೇಳಿಸ್ಕೊಳ್ತಾರೆ, ನ್ಯಾಯ ತೀರ್ಪಿನ ಮುಂದೆ ನಿಲ್ತಾರೆ. No one will be judged and sent to hell without the righteous judgment of God. ನ್ಯಾಯವನ್ನು ಕೊಡುವಂತ ದೇವರ ತೀರ್ಪು ಸ್ಪಷ್ಟವಾಗಿ ಯಾರಿಗೂ ಹೇಳದ ಹೊರತು ನರಕಕ್ಕೆ ದೇವರು ಹಂಗೆ ಕಳಿಸೋದಿಲ್ಲ. Let's move on so that we stay with the subject. This is vast. Let's come back here. Okay, now we find that, so that's why it is called secret, because only the dead in Christ will hear the voice of God. ಆದ್ರಿಂದ ಈ ಸಭೆ ಎತ್ತಲ್ಪಡುವಂಥದ್ದು ಅದು ನಿಗೂಢ ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನ ನಂಬಿರುವಂಥವರು ಮಾತ್ರ ಕೇಳಿಸ್ಕೊಳ್ತಾರೆ, ಎಲ್ರಿಗೂ ಅದು ಸಿಕ್ಕೋದಿಲ್ಲ. In the first century, the apostles and others thought Christ would come in their lifetime, but as time went on, they thought, oh man, Christ is not coming. And then they began to wonder and ask the Lord, and then the Lord gives them insight into, and that's how I have 1 Thessalonians, 2 Thessalonians written to explain what will happen in the future. ಮೊದಲನೇ ಶತಮಾನದಲ್ಲಿರುವಂಥ ಭಕ್ತರು ಅವರ ಕಾಲದಲ್ಲಿಯೇ ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ ಅವರು ನೆನೆಸಿಕೊಂಡು ವಾಕ್ಯವನ್ನು ಬರೆಯುವಾಗ ಆ ರೀತಿಯಾಗಿ ಅವರು ಸಿದ್ಧರಾಗಿರುವಂಥ ಮನಸ್ತತ್ವದಲ್ಲಿ ಇರಬೇಕೆಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. Not only that, many believers died and were buried, and those who alive, they saw what will happen to our our beloved ones. They died in the faith. What about the future? They did not know. ಆ ರೀತಿಯ ನೆನೆಸಿಕೊಂಡು ಅವರು ಕರ್ತನಿಗೋಸ್ಕರ ಕಾಯ್ತಾ ಇದ್ರು. ಅದಾದರೆ ಕರ್ತನು ಬರಲಿಲ್ಲ, ಅನೇಕರು ಸಾಯ್ತಾ ಬಂದರು, ಸಾತ್ತೋಗ್ತಾ ಇದ್ದಾರೆ. ಆಗ ಅವ್ರ ಪ್ರಶ್ನೆ ಬಂತು, ಅರೆ ಕರ್ತನಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ, ನಾವು ಬರಲಿಲ್ಲ, ಆದರೆ ಸತ್ತೋಗ್ಬಿಟ್ರು, ಅವ್ರು ಊತಾಕಿದ್ರು, ಮತ್ತು ಅವ್ರ ಗತಿ ಏನು ಅನ್ನೋಂಥ ಪ್ರಶ್ನೆ ಅವ್ರಿಗೆ ಬಂತು. 1 Thessalonians and 2 Thessalonians was written for this very purpose. How do we know? Because every chapter mentions something about the end times.
ಅಂಥವರನ್ನು ಕೂಡ ಸೇರಿಸಿಕೊಂಡು ಸತ್ತವರ ಕುರಿತಾಗೇನು ಬದುಕಿರುವಂಥವರ ಕುರಿತಾಗೇನು ಎಂಬುದಾಗಿ ಅಪೊಸ್ತಲನಾಗಿದ್ದ ಪೌಲನು ಈ ಥೆಸಲೋನಿಕರಿಗೆ ಬರೆದಂಥ ಪತ್ರಿಕೆಯಲ್ಲಿ ಈ ವಿವರಗಳನ್ನು ತರ್ತಾ ಇದ್ದಾನೆ. And that is why we read in verse 13, which says, "Do not be ignorant, brethren, concerning them which are asleep." You saw the dead in Christ are not referred to as dead, but it is referred to as asleep in Christ. Okay? And don't sorrow as others which have no hope. ಆದ್ದರಿಂದ ಮೊದಲನೇ ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4:13 ವಚನದಲ್ಲಿ, ಸಹೋದರರೇ, ನಿದ್ರೆ ಹೋಗುವಂಥವರ ಗತಿ ಏನೆಂದು ಹೇಳಲಿ ಎನ್ನುವಂಥ ಮಾತು ಪ್ರಯೋಗಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ನಂಬಿರುವಂಥವರು ಆ ಸತ್ತಾಗ ಅವರು ಸತ್ತಿದ್ದಾರೆ ಎಂಬುದಾಗಿ ಹೇಳ್ತಾ ಇಲ್ಲ. During the time of ಅವ್ರು ಏನು ಹೇಳ್ತಿದ್ದಾರೆ, ಸತ್ತಿಲ್ಲ, ಆದ್ರೆ ನಿದ್ದೆ ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತ ನಂಬಿರುವಂಥವರು ಲೋಕದ ರೀತಿಯಲ್ಲಿ ಸತ್ತಿರ್ತಾರೆ, ಆದರೆ ವಾಕ್ಯಾನುಸಾರವಾಗಿ ಅವರು ನಿದ್ರೆ ಹೋಗ್ತಾ ಇದ್ದಾರೆ. ಅವರ ಗತಿ ಏನೆಂಬುದಾಗಿ ನೀವು ಚಿಂತೆ ಮಾಡಬೇಡ್ರಿ. During the time of Christ, the family was mourning, but there were also professional mourners who would come there and they would beat their chest and they would cry and cry and cry. ಯೇಸು ಕ್ರಿಸ್ತನು ఈ లోకದಲ್ಲಿರುವಂಥ సందర్భದಲ್ಲಿ, సత్తు ಹೋగంత సందర్భದಲ್ಲಿ రెండు ఆన్ పెట్టండి, ఏది కావాల్సింటే అది ఉపయోగించుకుంటాడు. Because when you use this, they switch it off. I turned it off long ago. All right. When I went there, I put it on. When I turned it off. It's okay. Or we'll put this to rest. We will just use this. ఇలాంటిది ఒక్కటే యూజ్ చేస్తారు. ఇది తీసేసే ఇది Yes. ఒకటే యూజ్ చేస్తాడు. ఇది రిమూవ్ దిస్. Now it's live. Yes. Okay. Very good. So that is why. ಈ ಲೋಕದಲ್ಲಿ ಜನರು ಸತ್ತಾದಾಗ ಅವರ ಆಪ್ತರು ಏನು ಮಾಡ್ತಾರೆ, ಎದೆ ಬಡ್ಕೊಳ್ತಾರೆ. ಎದೆ ಬಡ್ಕೊಂಡು ಸತ್ತೋಗಿರೋ ಸಂದರ್ಭದಲ್ಲಿ ಎದೆ ಬಡ್ಕೊಂಡು ದುಃಖಿಸುವುದನ್ನು, ಅಳುವುದನ್ನು ನೋಡ್ತೇವೆ. But today, for believers, yes, there is sorrow in the hearts of believers. But when we have a funeral, we don't weep like the people of the world. Why? Because the dead are referred to as asleep in Christ. What do you mean by that? Those who are asleep will wake up again. ಆದರೆ ವಿಶ್ವಾಸಿಗಳು ಸತ್ತಂಥ ಸಂದರ್ಭದಲ್ಲಿ ಲೋಕದವರ ರೀತಿಯಲ್ಲಿ ಎದೆ ಬಡ್ಕೊಂಡು ಅಳುವಂಥ ಅವಶ್ಯಕತೆ ನಮಗಿರಬಾರ್ದು. ದುಃಖ ಇರುತ್ತೆ. ಯಾಕೆ ಅಂತಂದರೆ ಕ್ರಿಸ್ತನಲ್ಲಿ ಸತ್ತಂಥವರು ಅವರು ನಿದ್ರೆ ಮಾತ್ರ, ಅವರು ತಿರುಗಿ ಏಳುತ್ತಾರೆ ಎಂಬುವಂಥ ನಿರೀಕ್ಷೆ ನಮಗುಂಟು, ಆದರೆ ಬೇರೆಯವರಿಗಿಲ್ಲ. So it is a very natural question to ask, what assurance do I have that my loved one who died will be raised again? ಆದ್ದರಿಂದ ಕ್ರಿಸ್ತನಲ್ಲಿ ಸತ್ತಂಥವರು ತಿರುಗಿ ಎದ್ದು ಬರ್ತಾರೆ ಎಂಬುವಂಥದ್ದಕ್ಕೆ ಯಾವ ಒಂದು ನಿರೀಕ್ಷೆ ಮಾತು ಇದೆ ವಾಕ್ಯದಲ್ಲಿ ಎಂಬುದಾಗಿ ಹೇಳುವುದಾದರೆ, that is why we have verse 14 there. 14ನೇ ವಚನದಲ್ಲಿ ನೋಡ್ತೇವೆ. So if we believe that Jesus died and rose again, even so them also which sleep in Jesus will God bring with him. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆಯೇ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುನೆಂದು ನಂಬಬೇಕಲ್ಲವೇ? All Christians need to believe that Jesus Christ rose again on the third day. That is the foundational belief of Christianity. And if you believe that Jesus Christ rose on the third day, that is assurance that our beloved ones will also rise on the third day. God would do what he did for Christ for each one who died in Christ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಸತ್ತು ಮೂರನೇ ದಿವಸ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೋ ಅದೇ ಪುನಾದಿಯ ಮೇಲೆ ದೇವರು ಸಹ ಯೇಸು ಕ್ರಿಸ್ತನ ಸತ್ತವರನ್ನ ತಿರುಗಿ ಎಬ್ಬಿಸುತ್ತಾನೆ ಎನ್ನುವಂಥದ್ದು ವಾಕ್ಯದಲ್ಲಿರುವಂಥ ಒಂದು ಸತ್ಯ. Verse 15 says, those who are alive when the Lord comes, you will not have priority over those who are dead in Christ. They will be the first one to be raised up. ಈ ರೀತಿಯಾಗಿ ಎತ್ತಲ್ಪಡುವಂಥ ವಿಷಯ ಬಂದಾಗ ಮೊದಲು ಜೀವಿಸುವವರಿಗಿಂತಲೂ ಕೂಡ ಮೊದಲೇ
ಕ್ರಿಸ್ತನಲ್ಲಿ ಸತ್ತವಂತವರು ಮೊದಲು ಮೇಲಕ್ಕೆ ಬರ್ತಾರೆ, ಎದ್ದು ಬರ್ತಾರೆ. Yes. So, what are the events of the rapture? There are 3 events. ಅದಾದ ಮೇಲೆ ಬದುಕಿರುವಂಥ ನಾವು ಕೂಡ ಎತ್ತಲ್ಪಡ್ತೇವೆ. ಇವನ್ನೆಲ್ಲವನ್ನ 3 ಭಾಗವಾಗಿ ನಾವು ಧ್ಯಾನ ಮಾಡ್ತೇವೆ. All the dead in Christ. Remember what happens? We bury them. Their body disintegrates. And then, it may be a year or a long period of time from the time of the Lord's time. Their body disintegrates and is gone, eaten by, worms, I would say. ಆದರೆ ಈ ಊತಾಕಲ್ಪಟ್ಟರಂತ ಕುರಿತಾಗಿ ಯೋಚನೆ ಮಾಡ್ರಿ. ಊತಾಕಿದ್ದಾರೆ, ಭೂಸ್ಥಾಪನೆ ಮಾಡಿದ್ದಾರೆ. ಕೆಲವರಂತೂ ಅನೇಕ ವರ್ಷಗಳಿಂದ 100 ವರ್ಷ, 200 ವರ್ಷ, 1000 ವರ್ಷಗಳ ಹಿಂದೆ ಭೂಸ್ಥಾಪನೆ ಮಾಡಿರುವಂಥವ್ರ ಶರೀರ ಏನಾಗಿದೆ, ಕೊಳತು ಅದು ಮಣ್ಣಿಗೆ ಮಣ್ಣಾಗಿ ಹೋಗಿದೆ. Yes. But you may say, how is it that they are able to come together? How does that happen? How can I believe that those things will be mentioned? ಆದರೆ ಅಂಥ ರೀತಿಯಾಗಿ ಮಣ್ಣಿಗೆ ಮಣ್ಣಾಗಿ ಹೋಗಿರುವಂಥ ತಿರುಗಿ ಹೆಂಗೆ ಅದು ಶರೀರವಾಗ್ತದೆ, ಅದು ಮಹಿಮಾ ಶರೀರವನ್ನು ಧರಿಸಿಕೊಳ್ಳುತ್ತದೆ, ಯಾವ ರೀತಿಯಾಗಿ ಎದ್ದು ಬರುತ್ತದೆ ಎನ್ನುವಂಥದ್ದು ನಮಗೆ ಪ್ರಶ್ನಾರ್ಥಕವಾಗಿದೆ. To those who ask that question, my response is, do you believe in Genesis chapter 1? ಅಂತ ಪ್ರಶ್ನೆ ಇರುವಂಥವರಿಗೆ ನನ್ನ ಉತ್ತರವೇನಂತಂದ್ರೆ, ನೀವು ಆದಿಕಾಂಡ 1ನೇ ಅಧ್ಯಾಯವನ್ನು ನಂಬ್ತೀರಾ? In Genesis chapter 1, God spoke and created the entire universe. ದೇವರು ತನ್ನ ಬಾಯಿ ಮಾತಿನ ಮುಖಾಂತರವಾಗಿ ಸಮಸ್ತವನ್ನ ಉಂಟು ಮಾಡಿದನು. Yes, and even today the entire universe is sustained by the word of the Lord Jesus. ಮತ್ತು ಇವತ್ತು ಕೂಡ ಇಡೀ ನಮ್ಮ ಈ ಬ್ರಹ್ಮಾಂಡ ಅಥವಾ ವಿಶ್ವ ಎನ್ನುವಂಥದ್ದು ಕೇವಲ ತನ್ನ ಮಾತಿನ ಮೇರೆಗೆ ಅದು ನಿಯಂತ್ರಿಸಲ್ಪಡುತ್ತಾ ಇದೆ. If you believe in evolution, then you cannot believe that the dead in Christ will rise first. ಆದರೆ ಅದನ್ನ ಬಿಟ್ಟು there's a contradiction there. ನೀವು ಅದನ್ನ ಬಿಟ್ಟು ವಿಕಾಸ ಎನ್ನುವಂತ ಒಂದು ಥಿಯರಿ ಇದೆ, ಅದರ ಹಿಂದೆ ಹೋದ್ರೆ ಇದು ನಿಮಗೆ ಅರ್ಥ ಆಗಲ್ಲ, ಇದು ಸುಳ್ಳಾಗ್ತದೆ. That's why yesterday when I was speaking, Hebrews chapter 11 verse 3 is so critical, that is placed as number 1 belief of everybody who is a child of God. ಆದ್ದರಿಂದಲೇ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆ ಎನ್ನುವಂತ ಆ ಒಂದು ಮಾತಿನ ಮೇರೆಗೆ ನಡೆದಿರುವಂಥ ಕಾರ್ಯಗಳನ್ನು ನಾವು ಅದ್ಭುತವಾಗಿ ಅಲ್ಲಿ ನೋಡುತ್ತೇವೆ. You have to believe that the things that exist was created by things that you could not see, that is God. ಇಲ್ಲಿ ನಾವು ಗಮನಿಸುವಂಥ ಮಾತಂದ್ರೆ, ದೇವರು ಈ ಲೋಕವನ್ನು ಕಾಣದೇ ಇರುವಂಥ ವಸ್ತುಗಳಿಂದ ಕಾಣುವಂಥ ವಸ್ತುಗಳನ್ನಾಗಿ ಮಾಡಿದ್ದಾನೆ, ಅದು ವಾಕ್ಯದಲ್ಲಿರುವಂಥ ಸತ್ಯ. So if you believe in the creation account, Genesis 1, then certainly this God can command and the entire body will be recreated. ಅಂತ ಪ್ರಭಾವವುಳ್ಳಂಥ ಶಕ್ತಿಯುಳ್ಳಂಥ ದೇವರು ಆತನು ತನ್ನ ಒಂದು ಶಬ್ದದೊಟ್ಟಿಗೆ ಮಂಡಿಗೆ ಮಣ್ಣಾಗಿರುವಂಥ ಆ ದೇವರನ್ನ ತಿರುಗಿ ಆತನು ಎಬ್ಬಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. Verse 15 says, first the dead in Christ will arise, and then those who are alive, we will also be changed. ಮತ್ತು 15ನೇ ವಚನ ನೋಡ್ತೇವೆ, ಮೊದಲು ಕರ್ತನಲ್ಲಿ ಸತ್ತಂತವರು ಎದ್ದು ಬರುತ್ತಾರೆ, ಅದಾದ ಮೇಲೆ ಬದುಕಿರುವಂಥ ನಾವು ಸಾವನ್ನು ಕಾಣದೆ ನಮ್ಮ ಶರೀರವು ಮಹಿಮಾ ಶರೀರವಾಗಿ ಕ್ಷಣ ಮಾತ್ರದಲ್ಲಿ ಅದು ಮಾರ್ಪಡುತ್ತದೆ. See what is written there in verse 16. 3 items are mentioned. 16ನೇ ವಚನದಲ್ಲಿ 3 ಮಾತುಗಳಿವೆ. The Lord himself shall descend from heaven with a shout or the voice of command. ಕರ್ತನು ತಾನೇ ಆಜ್ಞಾ ಘೋಷದೊಡನೆ ಇಳಿದು ಬರುತ್ತಾನೆ. What is that command for? ಆಜ್ಞಾ ಘೋಷ ಯಾತಕ್ಕೆ? That I asked that in class. What is that command for? ಯಾಕೆ ದೇವರು ಆಜ್ಞಾ ಘೋಷದೊಡನೆ ಇಳಿದು ಬರುತ್ತಾನೆ? Well, because we have limited time, let's say that command, just like God spoke and created the entire universe, that voice of command is to say that the dead in Christ, for their bodies to come together once again. ಈ ಆಜ್ಞಾ ಘೋಷ ಎನ್ನುವಂಥದ್ದು ಸತ್ತು ಮಣ್ಣಲ್ಲಿ ಮಣ್ಣಾಗಿರುವಂಥ ಶರೀರಗಳು ತಿರುಗಿ
ಅವು ಸೇರಿ ಬರಲಿಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಸೃಷ್ಟಿ ಕ್ರಮದಲ್ಲಿ ದೇವರು ಉಂಟಾಗಲಿ ಎಂಬುದಾಗ ಉಂಟಾಯಿತೋ ಅದೇ ರೀತಿಯಾಗಿ ಇವರು ಉಂಟಾಗುತ್ತಾರೆ. But their bodies are not just the same bodies that were buried, but these bodies will be like the resurrected body of the Lord Jesus, whereby this is called a glorified body and you can see the face of the Lord. ಅಂದರೆ ಈ ಆಜ್ಞಾಘೋಷದಲ್ಲಿ ಸತ್ತಂತವರು ಮಣ್ಣಾಗಿ ಹೋಗಿರುವಂಥವರು ಅವರು ಒಂದಾಗಿ ಶರೀರವಾಗಿ ಎದ್ದು ಬರುವುದು ಮಾತ್ರವಲ್ಲದೆ ಆ ಎದ್ದು ಬರುವಂಥ ಶರೀರವು ಅದು ಹಳೆ ಶರೀರದ ರೀತಿ ಇರುವುದಿಲ್ಲ, ಅದು ಮಹಿಮಾ ಶರೀರವಾಗಿ ಎದ್ದು ಬರುತ್ತದೆ. ಅದು ಕರ್ತನ ಹಾಗೆ ಇರುವಂಥ ಶರೀರವಾಗಿರುತ್ತದೆ, ಅದು ಕರ್ತನನ್ನು ನೋಡುವಂಥ ಶರೀರವಾಗಿರುತ್ತದೆ. Yes, and then verse 17 says, we which are alive and remain shall be caught up together with the Lord. ಅದನ್ನೆಲ್ಲ ನೋಡ್ತೇವೆ. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಎತ್ತಲ್ಪಡುವೆವು. With them in the clouds. ಅವರೊಟ್ಟಿಗೆ ಇರಲಿಕ್ಕೋಸ್ಕರವಾಗಿ. If you read 1 Corinthians 15 verses 53 and following, it's okay. Yeah. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, there we read in the twinkling of an eye. ಅಲ್ಲಿ ಕಣ್ಣು ರೆಪ್ಪೆ ಹೊಡೆಯುವಷ್ಟರ ಒಳಗೆ ಅಂತ ನೋಡ್ತೇವೆ. We who are alive will be changed. ಅಂದ್ರೆ ಕಣ್ಣು ರೆಪ್ಪೆ ಹೊಡೆಯೋದ್ರೊಳಗೆ ಜೀವದಿಂದಿರುವ ನಾವು ಮಾರ್ಪಡುತ್ತೇವೆ. Changed to what? ಯಾತಕ್ಕೋಸ್ಕರ ಮಾರ್ಪಡುತ್ತೇವೆ? English word for that is translated from this present body into a glorified body so that we can see the Lord when we are being taken up. ಅಂದ್ರೆ ಜೀವದಿಂದಿರುವ ನಾವು ಕ್ರಿಸ್ತನನ್ನು ನಂಬಿರುವಂತ ನಾವು ಒಂದು ಕಣ್ಣು ರೆಪ್ಪೆ ಒಡೆಯೋದ್ರೊಳಗೆ ಈ ಒಂದು ನಶ್ವರಕ್ಕೆ ಒಳಪಟ್ಟಿರುವಂತ ಈ ಶರೀರ ಅಕ್ಷಯವಾಗಿರುವಂತ ಶರೀರವಾಗಿ ಮಹಿಮಾ ಶರೀರವಾಗಿ ಅದು ಮಾರ್ಪಟ್ಟು ಎತ್ತಲ್ಪಡುತ್ತದೆ. Yes, that body is no longer corruptible, but it is an incorruptible, glorious body, like the body of the Lord Jesus, and it is in that way that we will be taken up to meet the Lord. ಅದು ಮಹಿಮಾ ಶರೀರವಾಗಿರುವಂತದ್ದು, ಅದು ಎಂದೆಂದಿಗೂ ಕೂಡ ಅದು ನಾಶವಾಗದೇ ಇರುವಂತ ಶರೀರವಾಗಿರುವಂತದ್ದು, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಯಾವ ಶರೀರವನ್ನು ಯೇಸು ಕ್ರಿಸ್ತನು ಧರಿಸಿಕೊಂಡಿದ್ದನೋ ಅಂಥದೇ ಶರೀರವಾಗಿರುವಂತದ್ದನ್ನು ನಾವು ಧರಿಸಿಕೊಳ್ಳುತ್ತೇವೆ. Coming back to verse 16, 16ನೇ ವಚನಕ್ಕೆ ಬರುವಾಗ, not only is there this command or shout from the Lord, ಅಲ್ಲಿ ಪ್ರಧಾನ ದೂತ ಶಬ್ದದ ಕುರಿತಾಗಿ ನೋಡಿದ್ದೇವೆ. yes, but there is the voice of the archangel. ಮತ್ತೆ ಎರಡನೇದಾಗಿ ದೇವರ ಪ್ರಧಾನ ದೂತದ ಶಬ್ದ ನೋಡ್ತೇವೆ. ಪ್ರಧಾನ ದೂತದ ಶಬ್ದ. What is the need for the voice of the archangel? ಅಂದ್ರೆ ಮೊದಲನೇದಾಗಿ ಕರ್ತನ ಆಜ್ಞಾಘೋಷ, ಎರಡನೇದಾಗಿ ಪ್ರಧಾನ ದೂತದ ಶಬ್ದ. ಪ್ರಧಾನ ದೂತದ ಶಬ್ದ ಯಾತಕ್ಕೆ? And then the next third white item we read there in verse 16, and with the trump of God. ಮೂರನೇದಾಗಿ ತುತ್ತೂರಿ ಧ್ವನಿ. So the voice of the archangel and the trump of God are connected together. ಅಂದ್ರೆ ಪ್ರಧಾನ ದೂತ ಶಬ್ದ, ತುತ್ತೂರಿಯ ಧ್ವನಿ ಇವೆರಡೂ ಒಂದಾಗಿರುತ್ತವೆ. Why the voice of the archangel? ಯಾತಕ್ಕೆ ಪ್ರಧಾನ ದೂತನ ಶಬ್ದ? In this world in which we live, the spirit world, which we do not see, is occupied by the prince of this world, the devil and his angels. ನಾವು ಜೀವಿಸುವಂತ ಈ ಒಂದು ಭೂಲೋಕದಲ್ಲಿ, ಈ ಒಂದು ವಾತಾವರಣದಲ್ಲಿ ದುರಾತ್ಮದ ಶಕ್ತಿಗಳು ಆವರಿಸಿಕೊಂಡಿವೆ. And in order that the rising up ones will not be hindered or prevented from going up, the voice of the archangel is telling them, get away from here, go out from here, as the dead in Christ rises up. ಯಾತಕ್ಕೋಸ್ಕರವಾಗಿ ಪ್ರಧಾನ ದೂತ ಶಬ್ದ ಅಂತಂದ್ರೆ, ಈಗ ಕ್ರಿಸ್ತನನ್ನು ನಂಬಿರುವಂಥವರು ಈಗ ಮೇಲಕ್ಕೆ ಏಳುತ್ತಾರೆ, ಹಾಗೆ ದುರಾತ್ಮಗಳ ಶಕ್ತಿಗಳು ಅವರಿಗೆ ಅಡ್ಡಿ ಬಾರದ ರೀತಿಯಲ್ಲಿ, ಅವರ ಮಾರ್ಗಕ್ಕೆ ಅಡ್ಡಿ ಬಾರದ ರೀತಿಯಲ್ಲಿ ದಾರಿ ಬಿಡ್ರಿ ನನ್ನ ಜನರ ಮೇಲಕ್ಕೆ ಬರುತ್ತದೆ ಎಂಬ ಶಬ್ದವಾದಾಗಿರುತ್ತದೆ. And then we read the trump of God. ಮೂರನೇದಾಗಿ ದೇವರ ತುತ್ತೂರಿಯ ಧ್ವನಿ. Why use the trump of God or the trumpet of God? ಯಾತಕ್ಕೆ ದೇವರ ತುತ್ತೂರಿ ಧ್ವನಿ ಊದಲ್ಪಡುತ್ತದೆ? Trumpets are used in the Bible as a victory march. ಈ ಸತ್ಯವೇದದಲ್ಲಿ ತುತ್ತೂರಿಯ ಧ್ವನಿ ಒಂದು ಜಯ ಘೋಷಕ್ಕೆ ಅದು ಹೋಲಿಸಲ್ಪಟ್ಟಿದೆ. Or for call to worship, ಅದು ಆರಾಧನೆಗೋಸ್ಕರವಾಗಿ ಕರೆಯುವಂತ ಒಂದು ಶಬ್ದವಾಗಿದೆ. Or when an army is going to battle, ಅಥವಾ
ಸೈನಿಕರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಆ ತುತ್ತೂರಿಯನ್ನು ಊದ್ತಾರೆ. In this context, I think it is a victorious ascension to heaven. ಈ ಒಂದು ಸಂದರ್ಭದಲ್ಲಿ ಭೂಲೋಕದಿಂದ ಕರ್ತನ ಸಭೆ ಸತ್ತವರು ಮೊದಲುಗೊಂಡು ಬದುಕಿರುವಂತ ನಾವು ಮಹಿಮಾಚರಣೆಯನ್ನು ವಹಿಸಿಕೊಂಡು ಒಂದು ಸೈನ್ಯದ ರೀತಿಯಲ್ಲಿ Yes. ಪರಲೋಕಕ್ಕೆ ಜಯಘೋಷ ಮಾಡುತ್ತಾ ಮರಣದ ಮೇಲೆ ಜಯವನ್ನು ಸ್ಥಾಪಿಸುತ್ತಾ ಹೋಗುವಂತ ಒಂದು ಜಯಘೋಷದ ಧ್ವನಿ ಅದಾಗಿದೆ. Yes, so the saints, the children of God, dead in Christ, and those who are alive, is not quietly going up, but is going with a great fanfare and celebration. The victory, sound of victory is in the air as they go. ಸಭೆ ಎತ್ತಲ್ಪಡುವಂಥದ್ದು, ಸಭೆ ಮೇಲಕ್ಕೆ ವಿಶ್ವಾಸಿಗಳು ಮೇಲಕ್ಕೆ ಹೋಗುವಂಥದ್ದು ಯಾವುದೋ ಒಂದು ಶಬ್ದವಿಲ್ಲದೆ ಶೋಕದ ರೀತಿಯಲ್ಲಿ, ದುಃಖದ ರೀತಿಯಲ್ಲ, ಆದರೆ ಜಯಘೋಷದೊಡನೆ ಅವರು ಜಯ ಧ್ವನಿಯನ್ನು ಆಡುತ್ತಾ ಮೇಲಕ್ಕೆ ಹೋಗ್ತಾರೆ. And at this time, verse 17 says, the Lord's feet does not come and touch on the earth. ಅದನ್ನೆಲ್ಲ ವಚನ ನೋಡ್ತೇವೆ. ಈ ರೀತಿಯಾಗಿ ಎತ್ತಲ್ಪಟ್ಟಂತ ಸಂದರ್ಭದಲ್ಲಿ ಕರ್ತನು ಸೇರಿಕೊಂಡ ಮೇಲೆ ತಕ್ಷಣವೇ ಅವರು ಭೂಲೋಕಕ್ಕೆ ಬರಲ್ಲ. That is why we say, as we mentioned earlier, this is the first coming of the Lord when he lived on earth, and then the second coming is when he is going to come down and his feet will touch the Mount of Olives and then establish the millennial kingdom. ಮೊದಲನೇ ಒಂದು ಬರಣದಲ್ಲಿ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಭೂಲೋಕದ ಮೇಲೆ ಕಾಲನ್ನಿಟ್ಟನು. ಮತ್ತೆ ನೆಕ್ಸ್ಟ್ ಯಾವಾಗ ಕಾಲಿಡ್ತಾನಂತಂದ್ರೆ ಎತ್ತಲ್ಪಟ್ಟಂತ ಸಭೆಯೊಟ್ಟಿಗೆ 7 ವರ್ಷಗಳ ಆದ ಮೇಲೆ ಭೂಮಿಗೆ ಇಳಿದು ಬರುವಂತ ಸಂದರ್ಭದಲ್ಲಿ ಆತನ ಪಾದಗಳು ಭೂಮಿಯನ್ನು ತಾಕ್ತವೆ. And at the rapture we meet the Lord in the air. That is what is written there. ಅದಕ್ಕಿಂತ ಮೊದಲು ಅಂತರಿಕ್ಷದಲ್ಲಿ ಸಭೆಯು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುತ್ತದೆ. So this is not the second coming, but this is because we meet the Lord in the air. ಅಂದ್ರೆ ಸಭೆ ಎತ್ತಲ್ಪಡುವಂಥದ್ದು ಎರಡನೇ ಬರೋಣ ಅಲ್ಲ, ಸಭೆ ಎತ್ತಲ್ಪಡುವಂಥದ್ದು ಕೇವಲ ಕರ್ತನನ್ನು ಅಂತರಿಕ್ಷದಲ್ಲಿ ಎದುರುಗೊಳ್ಳುವಂಥದ್ದು ಮಾತ್ರವೇ. And then it's written there, and so shall we ever be with the Lord. ಮತ್ತೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಹಾಗಾಗಿ ಕರ್ತನ ಜೊತೆಯಲ್ಲಿ ಸದಾ ಕಾಲ ನಾವು ಇರುತ್ತೇವೆ. Wherefore comfort one another with these words. ಈ ಮಾತುಗಳ ಮುಖಾಂತರವಾಗಿ ನೀವು ಧೈರ್ಯ ತಕ್ಕೊಳ್ಳ್ರಿ. And there we read, so shall we ever be with the Lord. ನಾವು ಸದಾ ಕಾಲ ಆತನೊಟ್ಟಿಗಿರುತ್ತೇವೆ. You know what happens? ಅವನೇನಾಗುತ್ತೆ? I like this drawing because it helps, isn't it? So when you are raptured, you are forever with the Lord. So this time, while there is tribulation on earth, you are in the Father's house. John chapter 14 verses 1 through 3. ಸಭೆ ಎತ್ತಲ್ಪಟ್ಟ ಮೇಲೆ ಭೂಲೋಕದಲ್ಲಿ 7 ವರ್ಷ ಮಹಾ ಸಂಕಟ ಕಾಲ, ಶ್ರಮೆ ಕಾಲ, ಅಂತ್ಯಕ್ರಿಸ್ತನ ಕೆಳಗೆ ಇರುತ್ತದೆ. ಅದೇ ಸಂದರ್ಭದಲ್ಲಿ ಸಭೆ ಎನ್ನುವಂಥದ್ದು ಅಂತರಿಕ್ಷದಲ್ಲಿ ಕರ್ತನೊಟ್ಟಿಗೆ ಶ್ರಮೆ ಕಾಲವನ್ನು ತಪ್ಪಿಸಿಕೊಂಡು ಸಂತೋಷದಲ್ಲಿರುವಂತಹದ್ದನ್ನ ನಾವೆಲ್ಲಿ ನೋಡ್ತೇವೆ? ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 3ನೇ ವಚನ ನೋಡ್ತೇವೆ. In John chapter 14 verse 1 we read, let not your heart be troubled. And it goes on to say, in my Father's house are many mansions, and I will come again to take you to be with me. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 3ನೇ ವಚನ ನೋಡ್ತೇವೆ. ನಿಮ್ಮ ಹೃದಯವು ಕಳವಳಗೊಳ್ಳಲಿರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನಾನು ಅನೇಕ ಬಿಡಾರಗಳನ್ನು ಸಿದ್ಧಪಡಿಸಿ ನಾನು ಬಂದು ನಾನಿರುವಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ನಿಮ್ಮನ್ನು ನಾನು ಕೊಂಡೊಯ್ಯುತ್ತೇನೆ ಎಂಬುವಂಥ ಮಾತು ಆಗ ನೆರವೇರುತ್ತದೆ. So during this time of great tribulation on earth, you will be in the Father's house, first rewarded and then in the Father's house. ಭೂಲೋಕದಲ್ಲಿ ಮಹಾ ಸಂಕಟ ಕಾಲ ಇರುವಾಗ ನಾವು ತಂದೆಯ ಮನೆಯಲ್ಲಿರುತ್ತೇವೆ. You see, ಅಲ್ಲಿ ನಾವು ಜಯಮಾಲೆಗಳನ್ನು ಸ್ವೀಕರಿಸುತ್ತೇವೆ. It says, so shall you be ever with the Lord. So how is that fulfilled? You will return with the Lord. ನಾವು ಕರ್ತನೊಟ್ಟಿಗಿರುತ್ತೇವೆ ಮತ್ತು ಕರ್ತನೊಟ್ಟಿಗೆ ಭೂಲೋಕಕ್ಕೆ ಇಳಿದು ಬರುತ್ತೇವೆ. You will reign with Christ in the millennium. ಭೂಲೋಕಕ್ಕೆ ಇಳಿದು ಬಂದ ಮೇಲೆ 1000 ವರ್ಷಗಳ ಕಾಲ ಸಭೆಯು ಯೇಸು ಕ್ರಿಸ್ತನೊಟ್ಟಿಗೆ ಈ ಭೂಲೋಕವನ್ನ ಆಳುತ್ತದೆ. And then after that you will enter into the eternal state. You will forever be where the Lord is, and that's how that word is fulfilled. ಆ 1000 ವರ್ಷ ಕಾಲ ಕೂಡ
ಹೊಸ ಯೆರೂಸಲೇಮಿನಲ್ಲಿದ್ದುಕೊಂಡು ನಾವು ಸದಾಕಾಲ ಯುಗ 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 ಯುಗಾಂತರಗಳಲ್ಲಿ ಕೂಡ ನಾವು ದೇವರೊಟ್ಟಿಗೇನೆ ಇರುತ್ತೇವೆ. There are other views that people talk about. We have no time to go into that. ಇದರ ಬೇರೆ ಬೇರೆ ತರವಾಗಿರುವಂಥ ಸಿದ್ಧಾಂತಗಳು ಇದರ ಮುಖಾಂತರವಾಗಿ ಕೆಲವರು ಜನರು ಬೋಧಿಸುತ್ತಾರೆ. ಅವು ಅನೇಕ ತಪ್ಪು ಸಿದ್ಧಾಂತಗಳು ಕೂಡ ಇವೆ. ಅದನ್ನೆಲ್ಲ ವಿವರಿಸಲಿಕ್ಕೆ ಈಗ ನಮಗೆ ಸಮಯವಿಲ್ಲ. But I think when we place it there, the rapture, it provides sufficient explanation for everything that happens in the future. ಅಂದರೆ ಈ ಒಂದು ಸಭೆ ಎತ್ತಲ್ಪಡುವಂಥ ಒಂದು ದೃಶ್ಯ ಇದೆಯಲ್ಲ, ಅದು ಒಂದು ಪ್ರತ್ಯೇಕವಾಗಿರುವಂಥ ಒಂದು ಘಟನೆ ಶೀಘ್ರದಲ್ಲೇ ನಡೀಲಿಕ್ಕಿದೆ. ಅದಾದ ಮೇಲೆ ಮಿಕ್ಕಿರುವಂಥ ಸಂಗತಿಗಳು ಕೂಡ ನಾವು ಕ್ರಮಬದ್ಧವಾಗಿ ಕಲ್ತುಕೊಂಡಿದ್ದೇವೆ. Why do we believe in the pre-tribulation rapture of the church? ಯಾತಕ್ಕೆ ಸಭೆ ಈ 7 ವರ್ಷ ಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲ? Because it tells us and teaches us that the Lord can return at any time. ಯಾಕಂದ್ರೆ ಯೇಸು ಕ್ರಿಸ್ತನು 7 ವರ್ಷಗಳಾದ ಮೇಲೆ ಬರುತ್ತಾನೆ ಎಂಬುದಾಗಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಯಾವ ಕ್ಷಣದಲ್ಲಾದರೂ ಕೂಡ ಬರಬಹುದು ಎಂಬುದಾಗಿದೆ. Because the Bible teaches that there is no more condemnation to them who are in Christ Jesus. Why do we have to go through the wrath of God that is mentioned in the tribulation time? ಸತ್ಯವೇದದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವಂತವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂದ ಮೇಲೆ ಮತ್ತು 7 ವರ್ಷಗಳ ಆ ಸಂಕಟ ಕಾಲದಲ್ಲಿ ಸಭೆ ಯಾಕೆ ಹೋಗಬೇಕು? The third reason is when there is mention of the church in Revelation chapter 2 and 3, and then heavenly worship in 4 and 5, then from 6 to 18 there is no mention of the church. ಮೂರನೇ ಕಾರಣವೇನಂತಂದ್ರೆ ಪ್ರಕಟಣೆ ಗ್ರಂಥದ ಅಧ್ಯಾಯಗಳ ಜೋಡಣೆಯಲ್ಲಿ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳನ್ನು ಕುರಿತಾಗಿ ನೋಡ್ತೇವೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಪರಲೋಕ ದರ್ಶನವನ್ನು ನೋಡ್ತೇವೆ. 5ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದವರೆಗೆ ಸಭೆ ಎಲ್ಲೂ ಕೂಡ ಅದು ತೋರಿಸಿಲ್ಲ. ಸಭೆ ಎನ್ನುವಂಥ ಮಾತೆ ಅಲ್ಲಿ ಬರಲ್ಲ. There are lots more reasons that can be mentioned. ಇನ್ನೂ ಅನೇಕ ಕಾರಣಗಳಿವೆ. There is also, as you study in depth, you will find that there are 15 differences between the rapture and the second coming of the church. ಆದ್ದರಿಂದ ಈ ಸಭೆ ಎತ್ತಲ್ಪಡುವಂಥದ್ದು ಮತ್ತು ಸಭೆಯೊಟ್ಟಿಗೆ ಯೇಸು ಕ್ರಿಸ್ತನ ಮೂಲಕ ಇಳಿದು ಬರುವಂಥದ್ದು ಈ 2 ಘಟನೆಗಳ ಸುಮಾರು 15 ವ್ಯತ್ಯಾಸಗಳು ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳಬಹುದು. So what does rapture teach us today? ಆದ್ದರಿಂದ ಸಭೆ ಎತ್ತಲ್ಪಡುವಂಥದ್ರ ಕುರಿತಾಗಿ ನಾವು ಏನು ಕಲ್ತುಕೊಂಡಿದ್ದೇವೆ? There are no signs that are mentioned in the Bible for the rapture to take place. ಆದ್ದರಿಂದ ಸಭೆ ಎತ್ತಲ್ಪಡಲಿಕ್ಕೋಸ್ಕರವಾಗಿ ಪೂರ್ವವಾಗಿ ಯಾವುದೇ ನಿಗದಿತವಾಗಿರುವಂಥ ಚಿಹ್ನೆ ಅಥವಾ ಗುರುತುಗಳು ನಾವು ಕಾಯಬೇಕಾಗಿಲ್ಲ. There are signs in relation to the second coming of the Lord. ಎರಡನೇ ಬರೋಣಕ್ಕೆ ಸಂಬಂಧಪಟ್ಟಂತ ಗುರುತುಗಳನ್ನು ಕುರಿತು ವಾಕ್ಯದಲ್ಲಿ ನೋಡುತ್ತೇವೆ. But that is only a 7-year gap. ಅಲ್ಲಿ 7 ವರ್ಷಗಳ ಕಾಲ ಇದೆ. And some of the things that were already present in the world. ಕೆಲವು ಪ್ರವಚನಗಳು ಈಗಾಗಲೇ ನೆರವೇರಿವೆ. But that doesn't mean that it is a sign of the rapture. ಈ ನೆರವೇರುವಂಥ ಪ್ರವಚನಗಳು ಸಭೆ ಎತ್ತಲ್ಪಡೋದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿರುವಂಥದ್ದಲ್ಲ. And therefore we are not to set dates and years which many people have done. Ultimately they have been proved to be wrong. ಆದರೆ ಅನೇಕರು ಏನು ಮಾಡಿದ್ದಾರೆ ಅಂತಂದ್ರೆ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವಂಥ ಈ ಸೂಚನೆಗಳನ್ನು ಎರಡನೇ ಸಭೆ ಎತ್ತಲ್ಪಡುವುದಕ್ಕೆ ಲಿಂಕ್ ಮಾಡಿ ಯೇಸು ಕ್ರಿಸ್ತನ ಮೂಲಕ ಯಾವಾಗ ಬರ್ತಾನೆ ಎಂಬುದಾಗಿ ತಾರೀಖುಗಳನ್ನು ಕೂಡ ಹೇಳ್ತಾ ಇದ್ದಾರೆ. Because those who believe in the Lord say, okay, the Lord will come and I will go to be with the Lord. We should not have an escapist mentality. ಆದರೆ ಆ ರೀತಿಯಾಗಿ ಡೇಟ್ ಹೇಳಿರುವಂಥವರೆಲ್ಲ ಕೂಡ ತಪ್ಪಿ ಹೋಗಿದ್ದಾರೆ. ನಾವು ಕರ್ತನೆಗೋಸ್ಕರವಾಗಿ ಶುದ್ಧರಾಗಿ ಸಿದ್ಧರಾಗಿ ಕಾಯುವಂಥವರಾಗಿರಬೇಕಷ್ಟೇ. All of us need to be engaged in reaching other people for the Lord Jesus. ಅದೇ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂತಹ ಕಾಲಮಾನದಲ್ಲಿ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡು ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಹೊರಡುವಂತವರಾಗಿರಬೇಕು. Why? This is the age of grace. This is the age when things are so open in relation to going to heaven. ಯಾಕಂದ್ರೆ ಈಗ ನಾವು ಕೃಪಾ ಕಾಲದಲ್ಲಿದ್ದೇವೆ, ಸಭೆ ಕಾಲದಲ್ಲಿದ್ದೇವೆ. ಕರ್ತನ ಹೆಸರು ಹೇಳಿಕೊಳ್ಳುವಂತ ಎಲ್ಲರಿಗೂ ಕೂಡ ರಕ್ಷಣೆ ಉಂಟಾಗ್ತದೆ. ಆ ರಕ್ಷಣೆ ಸುವಾರ್ತೆ ನಾವು ಸಾರಬೇಕು. Yes, and today it is so easy
the way to heaven. Christ said, I am the way, the truth, and the life. No man comes to the Father except through me. ಈಗಿನ ಕಾಲದಲ್ಲಿ ಅತಿ ಸುಲಭವಾಗಿ ರಕ್ಷಣೆ ಹೊಂದಿ ಪರಲೋಕಕ್ಕೆ ಸೇರಿಕೊಳ್ಳುವಂಥ ಒಂದು ಮಾರ್ಗವು ತೆರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾರ್ಗೆ ಮಾರ್ಗವು ಸತ್ಯವು ಜೀವಾಗಿದ್ದೇನೆ ಎಂಬುದಾಗಿ. ನಂಬುವಂಥವರಿಗೆ ಸುಲಭವಾಗಿ ಹೋಗುವಂಥ ಸಮಯ ಇದು. But you know, when people who reject it, who refuse to it, who thinks later, this rapture can happen at any time. ಆದರೆ ಕೆಲವು ಜನರು ಆಮೇಲೆ ತೀರ್ಮಾನ ಮಾಡೋಣ, ಆಮೇಲೆ ನಂಬಿಕೊಳ್ಳೋಣ, ಆಮೇಲೆ ಪಶ್ಚಾತ್ತಾಪ ಪಡೋಣಂತ ಸಮಯವನ್ನು ಕಳೆಯುತ್ತಿರುವಾಗ ಸಭೆ ಎತ್ತಲ್ಪಟ್ಟರೆ Rapture can happen tonight. ಈ ರಾತ್ರಿ ಒಂದು ವೇಳೆ ಉಂಟಾದರೆ, and after that the earth will be plunged into the great tribulation. ಸಂಕಟ ಕಾಲ ಪ್ರಾರಂಭ ಆಗ್ತದೆ. And that is a 7-year period of time. 7 ವರ್ಷ ಸಂಕಟ ಕಾಲ, ಕೃಪಾ ಕಾಲ ಮುಗಿದೋಯ್ತು. And you know, it is some people say the church go through the tribulation. ಕೆಲವು ಜನರು ಈ ಸಂಕಟ ಕಾಲದಲ್ಲಿ ಸಭೆ ಹಾದು ಹೋಗುತ್ತದೆ ಎಂಬುದಾಗಿ. The church has forever gone through persecution. ಯಾಕಂದ್ರೆ ಈಗಾಗಲೇ ಸಭೆ ಅನೇಕ ಹಿಂಸೆಗೆ ಒಳಗಾಗಿದೆ. There are trials that the church go through. ಈಗಾಗಲೇ ಹಿಂಸೆ ಸಭೆ ಅನುಭವಿಸ್ತಾ ಇದೆ. But the church does not go through the tribulation. ಆದರೆ 7 ವರ್ಷ ಕಾಲದ ಮಹಾ ಸಂಕಟ ಕಾಲ ಅದು ಪ್ರತ್ಯೇಕವಾಗಿರುವ ಸಂಕಟ, ಅದು ಅಂತ್ಯಕ್ರಿಸ್ತನ ಮುಖಾಂತರವಾಗಿ ಬರುವ ಸಂಕಟ, ಅದರಲ್ಲಿ ಸಭೆ ಇರಲ್ಲ. Let me give you 3 reasons. ಅದಕ್ಕೆ 3 ಕಾರಣ. The first reason is that this is a period of God's wrath, and God says there is no more condemnation to those who are in Christ. 7 ವರ್ಷ ಕಾಲದಲ್ಲಿ ದೇವರ ಉಗ್ರತೆ ಎನ್ನುವಂಥದ್ದು ಸುರಿಯಲ್ಪಡುವಂಥದ್ದು, ಸುವಾರ್ತೆಯನ್ನು ತಿರಸ್ಕರಿಸಿರುವಂಥವ್ರ ಮೇಲೆ ದೇವರ ತೀರ್ಪು ಬರುವಂಥದ್ದು. ದೇವರ ತೀರ್ಪು ವಿಶ್ವಾಸಿಗಳ ಮೇಲೆ ಬರಬಾರದು, ಅದು ಬರೋಲ್ಲ. And the second reason is, ಎರಡನೇ ಕಾರಣ, it is the time of Satan's fury. Revelation 12, read that. ಪ್ರಕಟಣೆಗಂತ 12ನೇ ವಚನದ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಸೈತಾನು ಕೂಡ ತನ್ನ ಉಗ್ರ ರೂಪವನ್ನು ಈ ಲೋಕಕ್ಕೆ ತೋರಿಸುವಂತ ಒಂದು ಸಮಯವಾಗಿದೆ. Because he realizes now there is only a little time to get as many people under him. ಯಾಕಂದ್ರೆ ಈಗಲೇ ಸೈತಾನನು ತನ್ನ ಒಂದು ಒಡಲಿಗೆ ಅನೇಕರನ್ನ ಪಾಪದ ನಿಮಿತ್ತವಾಗಿ ಹಾಕಿಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ. And he unleashes the greatest evil on the face of this earth. ಈಗಾಗಲೇ ಭಯಂಕರವಾಗಿರುವಂತ ಕೆಟ್ಟ ಕಾಲವನ್ನು ನಾವು ನೋಡ್ತಾ ಇದ್ದೇವೆ. And then the third reason is, ಮೂರನೇದಾಗಿ, you know, when the church is raptured, the ministry of the Holy Spirit also is changed. ಸಭೆ ಎತ್ತಲ್ಪಟ್ಟ ಮೇಲೆ ಪವಿತ್ರಾತ್ಮನಾಗಿರುವ ದೇವರು ಕೂಡ ಎತ್ತಲ್ಪಡುವುದರಿಂದ ಪವಿತ್ರಾತ್ಮನ ಕಾರ್ಯಗಳು ಭೂಲೋಕದಲ್ಲಿ ಸಂಕಟ ಕಾಲದಲ್ಲಿ ಉಂಟಾಗೋದಿಲ್ಲ. 2 Thessalonians chapter 2 verses 7 and following says, 2ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 7-9 ನೋಡ್ತೇವೆ. Today it is the Holy Spirit that is restraining evil. ಇವತ್ತು ಪವಿತ್ರಾತ್ಮನಾಗಿರುವ ದೇವರು ಈ ಒಂದು ದುಷ್ಟ ಶಕ್ತಿಗಳನ್ನ ಹತೋಟಿಯಲ್ಲಿ ಇಟ್ಟಿದ್ದಾನೆ. Although there is much evil in this world, ಈ ಲೋಕದಲ್ಲಿ ಕೆಟ್ಟತನವನ್ನು ನೋಡ್ತಾ ಇದ್ದೇವೆ. if the Holy Spirit's ministry is changed at rapture, ಆದರೆ ಪವಿತ್ರಾತ್ಮನ ಮುಖಾಂತರವಾಗಿ ಕೆಟ್ಟತನವು ಅದು ಮೀರದ ರೀತಿಯಲ್ಲಿ ಇರುವಂತದ್ದು. yes, ಅದಾದ ಮೇಲೆ ಅದು ಅದ್ದು ಮೀರುತ್ತದೆ. and at that time human beings also will unleash the greatest evil that can come out of their life. ಮತ್ತು ಮನುಷ್ಯನು ಕೂಡ ಅತ್ಯಂತ ಕ್ರೂರವಾಗಿರುವಂತ ಪ್ರವರ್ತನೆಯಲ್ಲಿ ಆತನು ಈ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತಾನೆ. As you study the tribulation period, even parents will give up children will give up parents, brother and sister will give up who? They will tell the Antichrist, here is a believer, and then they will be taken, and then they will be martyred. ಈ ಸಂಕಟ ಕಾಲದಲ್ಲಿ ಒಂದು ವೇಳೆ ಯಾರಾದರೂ ಕೂಡ ರಾಜ್ಯ ಸ್ತುವಾರ್ತೆಗೆ ಒಳಪಡುವುದಾದರೆ ಸ್ವಂತ ಮನೆಯವರೇ ಅವರನ್ನ ಹಿಂಸೆಗೆ ಒಳಪಡಿಸುತ್ತಾರೆ, ಹಿಡಿದು ಕೊಡುತ್ತಾರೆ ಅಂತ್ಯಕ್ರಿಸ್ತನಿಗೆ. It is like the Nazis coming for the Jews, and people are hiding and things like that, and people say, yeah, there's one more person here, take him. Like that. That's the time in which you are living. ಇತಿಹಾಸದಲ್ಲಿ ಇಸ್ರಾಯೇಲರಿಗೆ ಜರ್ಮನಿನಲ್ಲಿ ಅವರು ಸುಮಾರು 60 ಲಕ್ಷ ಇಸ್ರಾಯೇಲರು ಯಹೂದ್ಯರನ್ನು ಕೊಲ್ಲುವಾಗ ಇಸ್ರಾಯೇಲ್ ಅಡಗಿಕೊಂಡಿದ್ದರೆ ಜನರು ಹೋಗಿ ತೋರಿಸ್ತಾ ಇದ್ರು, ಇಲ್ಲೊಬ್ಬ ಅಡಗಿದ್ದಾನೆ, ಇಟ್ಕೊಳ್ರಿ ಅವನನ್ನು ಕೊಲ್ಲಿರಿ ಎಂಬುದಾಗಿ. ಆ ರೀತಿಯಾದ ಹಿಂಸೆ. And also this is the time of starvation. ಮತ್ತು ಅದು ಬರಗಾಲದ ಸಮಯ. Why starvation? ಯಾತಕ್ಕೆ? Because the Antichrist will say, unless you take the mark of the beast, you cannot buy or sell anything. ಅಂತ್ಯಕ್ರಿಸ್ತನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬರು ಕೂಡ ಅವನನ್ನು ಆರಾಧಿಸುವಂತವರು ಹಣೆಯ ಮೇಲೆ ಮತ್ತು ಕೈ ಮೇಲೆ 666 ಹಾಕೊಳ್ಳಬೇಕು. ಇಲ್ಲದಿದ್ದರೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ದವಸ ಧಾನ್ಯಗಳು
ಕೊಡಲ್ಪಡೋದಿಲ್ಲ. God's word says, when you take the mark of the beast, you have shut yourself out of heaven. ಅಂದ್ರೆ ಆ ರೀತಿಯಾಗಿ ಆ ಒಂದು ಮಾರ್ಕ್ ಹಾಕೊಳ್ಳುವಾಗ ಅವರು When you take the mark of the beast, your opportunity to go to heaven is over. ಒಂದು ವೇಳೆ ನೀವು ಸೈತಾನನಿಗೆ ಒಳಪಟ್ಟು ಆ ಒಂದು 666 ಸಂಖ್ಯೆ ಹಾಕೊಂಡ್ರೆ ನೀನು ನಿರಂತರ ಕೂಡ ಸೈತಾನನ ಹತೋಟಿಯಲ್ಲಿಯೇ ಮುಂದುವರಿತಿ, ಪರಲೋಕಕ್ಕೆ ಹೋಗುವಂತ ಅವಕಾಶವೇ ಇರಲ್ಲ. But those who believe and do not take the mark of the beast, they will not be able to buy or sell anything. ಆ ಒಂದು ಮಾರ್ಕ್ ನ ಹಾಕೊಳ್ಳಲ್ಲ, ನಾನು ದೇವರನ್ನ ನಂಬುತ್ತೇನೆ ಎಂಬುದಾಗಿ ಇಷ್ಟಪಡೋರಿಗೆ ಈ ಲೋಕದಲ್ಲಿ ಯಾವುದೇ ದವಸ ಧಾನ್ಯಗಳು ಸಿಕ್ಕೋದಿಲ್ಲ, ಅವರು ಭಯಂಕರವಾದಂತಹ ಹಸಿವೆಗೆ ಒಳಪಡುತ್ತಾರೆ. Many will die of starvation. ಅನೇಕರು ಊಟವಿಲ್ಲದೆ ಸಾಯುತ್ತಾರೆ. And yet it is written, because this period is short, especially the great tribulation, some people will live through the tribulation, will keep their faith, and they will enter the millennium. ಆದರೆ ಯಾರಾದರೂ ಆ ಒಂದು 666 ಹಾಕಿಕೊಳ್ಳದೆ ಸಂಕಟ ಕಾಲದಲ್ಲಿ ಕೂಡ ಬರಗಾಲದಲ್ಲಿ ಕೂಡ ಸಾಯದೆ ಉಳಿದಿರುತ್ತಾರೋ ಅಷ್ಟು ಜನರು 1000 ವರ್ಷಕ್ಕೆ ಅವರು ಪ್ರವೇಶ ಮಾಡುತ್ತಾರೆ. But because of the intense persecution, intense opposition, many will take the mark of the beast and thus will perish forever. ಆದರೆ ಸೈತಾನನ ಆ ಒಂದು ಶ್ರಮೆಗೆ, ಸಂಕಟಗಳಿಗೆ, ಅವನ ಒಂದು ಒತ್ತಡಕ್ಕೆ ಒಳಪಟ್ಟಂತವರು ಅನೇಕರು ಆ ಸಂಖ್ಯೆನ ಹಾಕೊಂಡು ನಿತ್ಯವಾದ ನಾಶನಕ್ಕೆ ಹೊರಟೋಗ್ತಾರೆ. Yes. As you think about the immediate coming of the Lord, ಈ ರೀತಿಯಾಗಿ ಕರ್ತನ ಬರೋಣ ಕುರಿತಾಗಿ ನಾವು ಮಾತನಾಡುವಾಗ it also reminds us that when we go through difficulties, to remain patient, that there is a day when justice will be done. ನಾವು ಕ್ರೈಸ್ತರಾಗಿರುವಂಥವರು, ನಂಬಿರುವಂಥವರು ಒಂದು ವೇಳೆ ಶೋಧನೆಗೆ, ಸಂಕಟಕ್ಕೆ ಒಳಪಡುವಾಗ, ಈ ಲೋಕದಲ್ಲಿ ನಾವು ಶ್ರಮೆಗಳಿಗೆ ಒಳಪಡುವಾಗ ನಮಗೆ ಒಂದು ನಿರೀಕ್ಷೆ ಉಂಟು. ಬೇಗನೆ ನಮ್ಮ ಬಿಡುಗಡೆ ಹತ್ತಿರದಲ್ಲಿದೆ, ನಮ್ಮ ಬಿಡುಗಡೆ ಅತಿ ಶೀಘ್ರದಲ್ಲೇ ಉಂಟಾಗಲಿಕ್ಕಿದೆ ಎನ್ನುವಂಥದ್ದನ್ನು ನಾವು ಬಲ್ಲಂತವರಾಗಿರಬೇಕು. I will just close here. ನಾನು ಇಲ್ಲಿಗೆ ಮುಗಿಸುತ್ತೇನೆ. With just referring to the second coming of the Lord in maybe 5 minutes. ಇನ್ನು 5 ನಿಮಿಷದಲ್ಲಿ ಮುಗಿಸ್ತೇನೆ. Second coming of the Lord is recorded in Revelation chapter 19. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಆತನ ಬರುವುದರ ಒಂದು ಚಿತ್ರವನ್ನು ನೋಡ್ತೇವೆ. The marriage of the Lamb is mentioned in chapter 19 and verse 7 and following. ಯಜ್ಞದ ಕುರಿಯದಾತನ ಆ ಒಂದು ವಿವಾಹ ಕುರಿತಾಗಿ, ಕುರಿಯದಾತನ ವಿವಾಹ ಕುರಿತಾಗಿ 19ನೇ ಅಧ್ಯಾಯ 6, 7, 8ನೇ ವಚನದಲ್ಲಿ ನೋಡ್ತೇವೆ. And then we come to verse 11, and I saw heaven opened, and behold a white horse, and he that sat on him was called faithful and true, and righteousness he doth judge and make war. 11ನೇ ವಚನಕ್ಕೆ ಬರುವಾಗ ಪರಲೋಕವು ತೆರೆದಿರುವಂಥದ್ದನ್ನು ನಾನು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಕಸ್ಥನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. And then you see his eyes were as a flame of fire, and on his head were crowns, and he had a name written that no man could read. ಆತನ ಕಣ್ಣುಗಳು ಬೆಂಕಿಯಂತೆ ಉರಿಯುವಂತೆ ಇವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. And you can read the whole chapter, and then you can see there is an angel saying, come to the great supper of the great God. ಇದರ ಕೊನೆಯ ಭಾಗಕ್ಕೆ ಬರುವಾಗ ಅಲ್ಲಿ ಒಂದು ದೇವದೂತನ ಮಹಾಶಬ್ದದಿಂದ ಕೂಗುವಂಥದ್ದು ಏನಂತಂದ್ರೆ, ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೆ ಬನ್ನಿರಿ, ದೇವರು ಮಾಡಿಸುವ ಮಹಾ ಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನ, ಸಹಸ್ರಾದಿಗಳ ಪತ್ರಿಗಳ ಮಾಂಸವನ್ನ ತಿನ್ನಲಿಕ್ಕೆ ಬನ್ನಿರಿ ಎಂಬುದಾಗಿ ಕರೆಯುವಂತ ನೋಡ್ತೇವೆ. And who is coming to this battle? This is the battle of Armageddon. ಇದು ಮೂರನೇ ಮಹಾಪ್ರಪಂಚದ ಯುದ್ಧದ ಒಂದು ಚಿತ್ರ. And there we read about the flesh of kings and the captains and mighty men, flesh of horses, and of them that sit on them, and the flesh of all men, both free and bond, small and great. ಅಲ್ಲಿ ನಾವು ನೋಡ್ತೇವೆ ರಾಜರು, ಪರಾಕ್ರಮಿಗಳು ಮತ್ತು ಕುದುರೆಗಳು, ರಾವುತರುಗಳು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು ಎಲ್ಲರ ಮಾಂಸವನ್ನು ತಿನ್ನಲಿಕ್ಕೆ ಬನ್ನಿರಿ ಎಂಬುದಾಗಿ ಕರೆ. And then I saw the beast. ಅದಾದ ಮೇಲೆ ನಾವು ಮೃಗವನ್ನು ನೋಡ್ತೇವೆ. That means the Antichrist. ಅಂತ್ಯಕ್ರಿಸ್ತನು. And the kings of the earth and their armies gathered together to make war against him that sat on the horse and against his army. ಇಲ್ಲಿ ಮೃಗವು, ಭೂರಾಜರು, ಸೈನ್ಯಗಳು, ಕುದುರೆಯ ಮೇಲೆ ಕೂತಿದ್ದವರು ಆತನ ಮೇಲೆ ಯುದ್ಧಕ್ಕೆ ಬರುತ್ತಾರೆ. And verse 20, and the beast was taken, meaning the Antichrist, with him the false prophet
that wrought miracles before him and deceived them and caused them to receive the mark of the beast and that worshipped his image. And both were cast alive into the lake of fire with brimstone. ಇಲ್ಲಿ ಮೃಗವು ಮತ್ತು ಸುಳ್ಳು ಪ್ರವಾದಿಯು ಮತ್ತು ಅವರು ಕೈಗಳ ಮೇಲೆ ಮುದ್ರಿಸಿಕೊಟ್ಟಿರುವಂಥವರು ಎಲ್ಲರೂ ಕೂಡ ಸೇರಿಸಿ ಅವರೆಲ್ಲರೂ ಕೂಡ ಜೀವ ಸಹಿತವಾಗಿರುವಂಥ ಗಂಧಕ ಉರಿಯುವ ಕೆರೆಗೆ ಹಾಕಲ್ಪಡುವರು. Yes, Antichrist and false prophet, everybody brings all the armies together to fight against God and his people. ಇಲ್ಲಿ ಅಂತ್ಯಕ್ರಿಸ್ತನು ಭೂಲೋಕದ ರಾಜರನ್ನು ಸೇರಿಸಿಕೊಂಡು ಕ್ರಿಸ್ತನ ವಿರುದ್ಧವಾಗಿ ಯುದ್ಧಕ್ಕೆ ಬರುವಂತದ್ದು ನೋಡ್ತೇವೆ. And we read here that there is in the battle of Armageddon, it's not a battle with atomic bombs or whatever it is, or nuclear bombs. ಈ ಒಂದು ಆರ್ಮಗೆದ್ದೋನ್ ಯುದ್ಧ ಎನ್ನುವಂಥದ್ದು ಈ ಲೋಕದ ರೀತಿಯಾಗಿರುವಂಥ ಬಾಂಬುಗಳ ಯುದ್ಧವಲ್ಲ. Verse 21 says, 21ನೇ ವಚನದಲ್ಲಿ they ನೋಡ್ತೇವೆ, were slain with the sword of him that sat on the horse. What sword? The sword which proceeded out of the mouth, and all the fowls were filled with their flesh. ಇಲ್ಲಿ ನಾವು ನೋಡ್ತೇವೆ, ಮಿಕ್ಕಾದವರು ಕುದುರೆಯ ಮೇಲೆ ಕೂತಿದ್ದವನ ಬಾಯಿಯಿಂದ ಬಂದ ಕತ್ತಿಯಿಂದ ಹತರಾದರು ಮತ್ತು ಪಕ್ಷಿಗಳೆಲ್ಲ ಅವರ ಮಾಂಸವನ್ನ ಹೊಟ್ಟೆ ತುಂಬಾ ತಿಂದವು. The sword which proceeded out of his mouth. ಅಂದ್ರೆ ಆತನ ಬಾಯಿಯಿಂದ ಹೊರಟಂತ ಕತ್ತಿ. Not men fighting with each other. ಇಲ್ಲಿ ಮನುಷ್ಯರು ಯುದ್ಧ ಮಾಡ್ತಾ ಇಲ್ಲ. With guns and swords and things like that. ಇಲ್ಲಿ ಗನ್ನುಗಳು ಬಾಂಬುಗಳು ಉಪಯೋಗಿಸಲ್ಪಡುತ್ತಾ ಇಲ್ಲ. God spoke and they were destroyed. ದೇವರು ಮಾತನಾಡುತ್ತಾನೆ, ಅವರೆಲ್ಲರೂ ಕೂಡ ನಾಶವಾಗುತ್ತಾರೆ. That is the battle of Armageddon. ಅದೇ ಅರ್ಮಗೆದ್ದೋನಿನ ಕೊನೆಯ ಯುದ್ಧ. That is the second coming of the Lord. ಅದು ಎರಡನೇ ಬರುಣದಲ್ಲಿ ನಡೆಯುವಂತ ಒಂದು ಘಟನೆ. These are those who went through in the tribulation. Despite that, they became harder and harder and harder and rejected God. ಅಂದ್ರೆ ಈ ಕರ್ತನ ಮೇಲೆ ಯುದ್ಧಕ್ಕೆ ಬರುವಂತವ್ರು ಯಾರಪ್ಪ ಅಂತಂದ್ರೆ 7 ವರ್ಷ ಸಂಕಟ ಕಾಲದಲ್ಲಿ ಅವರು ಹೋಗಿ ಕಠಿಣ ಹೃದಯ ಉಳ್ಳಂತವರೇ. So I hope now you know the rapture and the second coming. I've just given you a little glimpse of that. ಆದ್ದರಿಂದ ಸಭೆ ಎತ್ತಲ್ಪಡುವಂಥದ್ದು ಎರಡನೇ ಬರೋಣದ ವ್ಯತ್ಯಾಸದ ಸ್ವಲ್ಪ ಸಂಗತಿಗಳನ್ನು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. So at the end, in conclusion, I just want to say, ಕೊನೆಯದಾಗಿ ಹೇಳುವಂಥ ಮಾತೇನೆಂದರೆ, if there's anybody seated here ಇಲ್ಲಿ ಕೂತಿರುವಂಥವರಲ್ಲಿ who has not put your trust in the Lord, ಯೇಸು ಕ್ರಿಸ್ತನ ನಂಬದೇ ಇರುವಂಥವರು, today is the age of grace. ಇದು ಕೃಪಾಕಾಲ. Today is time when it is very, very easy for you to accept the Lord. ಇದು ಅತ್ಯಂತ ಸುಲಭಕರವಾಗಿ ನೀವು ಪಾಪ ಕ್ಷಮಾಪಣೆ ಹೊಂದಿ ರಕ್ಷಣೆ ಹೊಂದುವಂತ ಸಮಯ. When you ask Lord to forgive you of your sin, ದೇವರೇ ನನ್ನ ಪಾಪವನ್ನು ಕ್ಷಮಿಸಿ ಎಂಬುದಾಗಿ ನೀನು ಕೇಳುವುದಾದರೆ, and request and says, Lord, forgive me of my sin, ಪಶ್ಚಾತ್ತಾಪ ಹೃದಯದೊಡನೆ ನೀನು ಕೂಗುವುದಾದರೆ, and you give your life to the Lord, ನಿನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ, and you ask him to come into your heart, ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ನೀನು ಕರೆಯುವುದಾದರೆ, from that day you will become a child of ಆ God. ಕ್ಷಣದಿಂದಲೇ ನೀನು ದೇವರ ಮಗನಾಗುತ್ತಿ. You know what God does in heaven? ಆಗ ಕರ್ತನು ಏನ್ ಮಾಡ್ತಾನೆ ಪರಲೋಕದಲ್ಲಿ? At that very moment, ಆ ಕ್ಷಣ ಮಾತ್ರದಲ್ಲಿ, this is what my sanctified imagination I'm ನನ್ನ ಒಂದು saying. ಆಲೋಚನೆ ಮೇರೆಗೆ ನಿಮಗೆ ಹೇಳ್ತಾ ಇದ್ದೇನೆ. God will take this big rubber stamp ದೇವರು ಒಂದು ರಬ್ಬರ್ ಸ್ಟಾಂಪ್ ಅನ್ನು ತಕೊಂಡು across your name, ನಿನ್ನ ಪರಲೋಕದಲ್ಲಿರುವಂತ ಒಂದು ಪುಸ್ತಕದಲ್ಲಿ, and will seal it says paid in full. ಇಂಥವರ ಪಾಪವನ್ನ ಪೂರ್ತಿಯಾಗಿ ನಾನು ಕ್ಷಮಿಸಿದ್ದೇನೆ Paid ಎಂಬುದಾಗಿ. in full by whom? ಯಾರು ಆ ಪಾಪದ ಕ್ರಯಧನವನ್ನು ಕೊಟ್ಟಿದ್ದಾರೆ? By the Lord Jesus. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ He ಕೊಟ್ಟಿದ್ದಾನೆ. paid it all on the cross. ಆ ಪಾಪದ ಸಾಲವನ್ನೆಲ್ಲ ತೀರಿಸಿದ್ದಾನೆ. All we have to do is to trust him ನೀನು ಏನು ಮಾಡಬೇಕು? ಕೇವಲ ನಂಬಬೇಕು. and ask him to come into our life. ನಿನ್ನ ಹೃದಯದಲ್ಲಿ ಅದನ್ನು ಸ್ವೀಕರಿಸಿಕೊಳ್ಳಬೇಕು. All the promises of God of the future will be ದೇವರ fulfilled. ಎಲ್ಲಾ ವಾಗ್ದಾನಗಳು ಕೂಡ, Everything will be fulfilled to the letter. ನಿನ್ನ ಜೀವಿತದಲ್ಲಿ ಅದು ನೆರವೇರಲ್ಪಡುತ್ತವೆ. At the same time, ಅದೇ ಸಂದರ್ಭದಲ್ಲಿ to those who reject him, ಆದ್ರೆ ತಿರಸ್ಕರಿಸುವಂತವರಿಗೆ at the end of time, ಕೊನೆಯ you know, ಭಾಗದಲ್ಲಿ the great white throne judgment, ಬಿಳಿ ಸಿಂಹಾಸನ ಬರುತ್ತದಲ್ಲ, of course, even before that in the tribulation, ಮತ್ತು ಸಂಕಟ ಕಾಲದಲ್ಲಿ ಕೂಡ there is another rubber stamp. ಇನ್ನೊಂದು ರಬ್ಬರ್ ಸ್ಟಾಂಪ್ ಇದೆ. It is not paid in full. ಅಲ್ಲಿ ಅವರ ಪಾಪಗಳು ತೀರಿಸಲ್ಪಟ್ಟಿಲ್ಲ, ಕ್ಷಮಿಸಲ್ಪಟ್ಟಿಲ್ಲ ಎಂಬುವಂತ ಕ್ಷಮಿಸಿದೆ But ಎಂಬುದಾಗಲ್ಲ. this one says, you pay in full. ನಿನ್ನ ಪಾಪಕ್ಕೆ ನೀನೇ ಬೆಲೆ ಕೊಡು. Can anyone pay in full to satisfy God? ದೇವರ ಉಗ್ರತೆಗೆ ನಿನ್ನ ಪಾಪದ ನಿಮಿತ್ತ ಎಷ್ಟು ಬೆಲೆ ಕೊಡ್ತೀಯ ನೀನು? ಕೊಡಕ್ಕಾಗುತ್ತಾ?
Nobody can go to heaven without the Lord Jesus. He is the way, the truth, and the life. ಆದ್ದರಿಂದ ಯೇಸು ಕ್ರಿಸ್ತನು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುವಂತ ಆ ಮಾರ್ಗದ ಹೊರತಾಗಿ ಬೇರೆ ಯಾರು ಕೂಡ ಪರಲೋಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. So if there's anybody here today, ಇಲ್ಲಿ ಯಾರಾದರೂ ಅಂಥವರಿದ್ದರೆ, if you have never put your trust in the Lord, ನಂಬದೇ ಇರುವಂಥವರಿದ್ದರೆ, would you like to do that today? ಈಗ ಈ ಕ್ಷಣದಲ್ಲಿಯೇ ನೀನು ಅದನ್ನು ಮಾಡ್ತೀಯೋ? At this time, ಈ ಕ್ಷಣದಲ್ಲಿಯೇ if you desire to do that, ಅದು ನೀನು ಆ ರೀತಿಯಾಗಿ ನಂಬಬೇಕೆಂಬುದಾಗಿ ನೀನು ಇಷ್ಟ ಇರುವುದಾದರೆ, I ask you to raise your hand. ದಯಮಾಡಿ ಎಲ್ಲಗಳನ್ನು ಕಣ್ಣುಗಳನ್ನು ಮುಚ್ಚಿರಿ. Anybody here, ದಯಮಾಡಿ ಕಣ್ಣುಗಳನ್ನು ಮುಚ್ಚಿರಿ. if you've never put your trust in the Lord, ಕಣ್ಣುಗಳನ್ನು ಮುಚ್ಚಿರಿ, ತಲೆಯನ್ನು ತೆಗೆಸಿರಿ. but you would like to do so today, ಹೌದು ನಾನು ನಂಬ್ತೇನೆ ಎಂಬುದಾಗಿ ಇರುವುದಾದರೆ ಕೈಗಳನ್ನು ತೋರಿಸಿ. it is only God can change a human. ದೇವರು ನಿನ್ನನ್ನು ಬದಲಾಯಿಸಬಲ್ಲನು. It is His work. ಅದು ನಿನ್ನ ವಾಕ್ಯವಾಗಿದೆ. I can only talk about this. ಕೇವಲ ವಾಕ್ಯವನ್ನು ನಾವು ಪ್ರಕಟಿಸುತ್ತೇವೆ ಮಾತ್ರ. But when you raise your hand, ನಿನ್ನ ಕೈಗಳನ್ನು ಎತ್ತುವುದಾದರೆ God in heaven sees that. ನಿನ್ನ ಕೈಗಳನ್ನ ದೇವರು ನೋಡುತ್ತಾನೆ. And when you receive Him as your Lord and Savior, ನೀನು ಕರ್ತನನ್ನ ಸ್ವಂತ ರಕ್ಷಕನನ್ನು ಅಂಗೀಕರಿಸಿಕೊಳ್ಳುವುದಾದರೆ, the Lord there will tell the Father, ದೇವರು ತಂದೆಗೆ ಹೇಳುತ್ತಾನೆ, this is my son, this is my daughter. ಈತನು ನನ್ನ ಮಗನು, ಈತನು ನನ್ನ ಮಗಳು. I shed his blood, my blood for him as well. ಈಕೆಗೋಸ್ಕರವಾಗಿ, ಈತನಿಗೋಸ್ಕರವಾಗಿ ನನ್ನ ರಕ್ತವನ್ನು ಸುರಿಸಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. That is how you will become a child of God. ಆ ರೀತಿಯಾಗಿ ನೀನು ದೇವರ ಮಗನಾಗುತ್ತೆ, ಮಗಳಾಗುತ್ತೆ. Anybody here, ಯಾರಾದರೂ ಇದ್ದರೆ ಕೈ ಮಾಡಿ ತೋರಿಸ್ರಿ. would you raise your hand? Boy or ಕೈಗಳನ್ನು girl, ಮೇಲೆ ತೋರಿಸ್ರಿ. young or old? I see your hand, sister. ಒಬ್ಬರನ್ನು ಕೈ ನೋಡ್ತಾ ಇದ್ದೀರಿ. Anybody else? ಇನ್ಯಾರಿದ್ದೀರಿ? Anybody else? ಇನ್ಯಾರಿದ್ದೀರಿ ಯೇಸು ಕ್ರಿಸ್ತ ನಂಬಲಿಕ್ಕೆ ಇಷ್ಟ ಇರುವಂತವರು? Any young men, older men, anybody? ಯಾರಾದರೂ ಸರಿಯೇ? Thank you. The one who raised your hand, my wife is sitting right here after the meeting. Please go and talk to her so she can pray with you. ಕೈ ಎತ್ತಿರುವ ಸಹೋದರರ ಹೆಂಡತಿಯವರು ಇಲ್ಲೇ ಇದ್ದಾರೆ, ಅವರು ನೀವು ಮಾತನಾಡಿ. So that you can go with peace, ನೀವು ಸಮಾಧಾನ ಹೊಂದಿಕೊಂಡು ಹೋಗಿ, knowing that you are a child of God. ದೇವರ ಮಗಳಾಗಿ ಮಗನಾಗಿ ಹೋಗಿ. Maybe there's somebody here who did not raise your hand, ಒಂದು ವೇಳೆ ಕೈ ಎತ್ತದಿರಬಹುದು, but you want to commit your life to the Lord. ಆದರೆ ನಿನ್ನ ಜೀವಿತನ ಕರ್ತನ ಒಪ್ಪಿಸಿಕೊಡಬೇಕೆಂಬುದು ಇಷ್ಟ. Maybe you've been living a life away from the Lord, ದೇವರಿಂದ ದೂರವಿರುವುದಾದರೆ, and you want to come back. ನೀನು ತಿರುಗಿ ದೇವರಿಗೆ ಬಳಿಗೆ Make a rededication or a recommitment to the Lord. ತಿರುಗಿ ನಿನ್ನನ್ನು ಕರ್ತನ ಒಪ್ಪಿಸಿಕೊಡಲಿಕ್ಕೆ ಇಷ್ಟವಿರುವುದಾದರೆ, and if you want to do so, ಆ ರೀತಿಯಾಗಿ ಮಾಡಬೇಕಾದರೆ, this is your opportunity to do those. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. You can raise your hand now. ನಿಮ್ಮ ಕೈಯಲ್ಲಿ ಎತ್ತಬಹುದು. Anybody. ಯಾರಾದರೂ ಸರಿಯೇ. For rededication, recommitment of your life. ನಿನ್ನನ್ನು ತಿರುಗಿ ಕರ್ತನ ಕೈಗೆ ಒಪ್ಪಿಸಿಕೊಡುವಂತದ್ದು. May the Lord, at the end of the meeting, we will be standing here. ಒಟ್ಟು ಕೂಟವಾದ ಮೇಲೆ ನಾವು ಇರುತ್ತೇವೆ. Do come and talk to us. ನೀವು ಬಂದು ನಮ್ಮನ್ನು ಕಾಣಬಹುದು. We'll be happy to pray with you. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. You can go home rejoicing and thanking. ಸಂತೋಷದಿಂದ ನೀವು ಮನೆಗಳಿಗೆ ಹೊರಟು ಹೋಗಬಹುದು. Yes, may God bless each and every one of you. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಾಗೆ ಕಣ್ಣು